ಸುಲೋಚನಾ ನಾನು ಇವನು ಸರ್, ದೇವರಾಣಿ ನಾನಲ್ಲ ಸರ್. ನೀನ್ ಕೊಲೆ ಮಾಡಿ ಅವನ್ ಮೇಲೆ ಆಗ್ತಾ ಇದೀಯಾ? ಇವನ್ ಮಾಡಿರ್ಬೇಕು. ಬಾಂಬೆ ಕಟ್ಟಾಕಿ ಹೈದ್ರಾಬಾದ್ ಗೋಧಿ ತಿನ್ಸಿ ಮಾಡಿಬೇಡಿ ಸರ್, ಸತ್ಯಲು ನಾನಲ್ಲ ಸರ್. ಅಪ್ಪ ಅಯ್ಯೋ ಯಾರು ಕೊಲೆ ಮಾಡಿದ್ದು? ಯಾರು ಕೊಲೆ ಮಾಡಿದ್ದು? ನನ್ ಮಕ್ಕಳ ಹುಡುಗಿದ್ರೆ ಕರ್ಕೊಂಡ್ಬಂದು ರೇಪ್ ಮಾಡಿ ಸಾಯಿಸ್ತಿದ್ರು. ಹಲೋ, ನಮಸ್ಕಾರ ಸರ್. ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ ಇದೆ ಸರ್. ಇದ್ದಾರೆ ಸರ್, ಸಾಹೇಬ್ರು ಇದ್ದಾರೆ ಸರ್. ಕೊಡ್ತೀನಿ ಸರ್. ಸರ್ ಕಮಿಷನರ್ ಸಾಹೇಬ್ರಿಂದ ಫೋನ್ ಬಂದಿದೆ ಸರ್. ಅರ್ಜೆಂಟ್ ನಿಮ್ಮನ್ನು ನೋಡ್ಬೇಕಂತೆ ಸರ್. ನಮಸ್ಕಾರ ಸರ್, ವಿಜಯ್ ಮಾತಾಡ್ತಾ ಇದ್ದೀನಿ ಸರ್. ಅರೆಸ್ಟ್ ಮಾಡಿದ್ದೀನಿ ಸರ್. ಓಕೆ ಸರ್, ಈಗಲೇ ಬರ್ತೀನಿ ಸರ್. ಬಡ್ಡಿ ಮಕ್ಳ ಮತ್ತೆ ಬಂದು ವಿಚಾರಿಸ್ಕೊಳ್ತೀನಿ. ಒಂದಕ್ಕೆ ಹೋಗ್ಬೇಕ ನನ್ನ ಮಗನೇ. ಇಕ್ತ ಅಂದ್ರೆ ಎಲ್ಲ ಬಂದು ನೋಡ್ಬೇಕು. ಇಕ್ತೀನಿ ನೋಡಿ ನನ್ನ ಮಗನೇ. ಏನ್ರಿ ಅಲ್ಲಿ ಪ್ರೆಸ್ನವ್ರು ನಮ್ ಬೆನ್ ಬಿದ್ದಿದ್ದಾರೆ. ವಿರೋಧ ಪಕ್ಷದವರು ನಮಗ್ ನಿದ್ದೆ ಮಾಡಕ್ಕೆ ಬಿಡ್ತಾ ಇಲ್ಲ. ಇಲ್ಲಿವರೆಗೂ 6 ಕೊಲೆ ಆಗಿದೆ. ಒಬ್ರನ್ನಾದ್ರೂ ಹಿಡ್ದಿದ್ರೇನ್ರಿ? ಹೇಳಿದ್ರೇನ್ರಿ? ಏನು ಅಂತ ಉತ್ತರ ಹೇಳ್ಬೇಕು ನಾನು ಅವ್ರಿಗೆ. ಸರ್, ಪ್ರತಿಯೊಂದು ಕೇಸನ್ನು ಡೀಟೇಲ್ ಆಗಿ ಎನ್ಕ್ವೈರಿ ಮಾಡಿದ್ದೀನಿ ಸರ್. ಒಂದು ಚಿಕ್ಕ ಕ್ಲೂ ಸಹ ಸಿಗ್ತಾ ಇಲ್ಲ. ಈ ಕೊಲೆ ಮಾಡ್ತಾ ಇರೋದು ಮನುಷ್ಯರ ಮೃಗಗಳ ಒಂದು ಅರ್ಥವಾಗ್ತಾ ಇಲ್ಲ. ಇದೇನ್ರಯ್ಯ ಹೀಗೆ ಹೇಳ್ತಾ ಇದ್ದೀರಾ ನೀವು? ಇದನ್ ಕೇಳಕ ನಾನು ಇಲ್ಲಿ ಬಂದೆ? ಆಫೀಸಲ್ಲಿ AC ಕೆಳಗಡೆ ಕೂತ್ಕೊಂಡು ಮಾತಾಡ್ದಂಗಲ್ಲ. ಜನಕ್ಕೆ ನಾನು ಉತ್ತರ ಕೊಡ್ಬೇಕಲ್ಲಿ. 1 ವಾರ ಅವಕಾಶ ಮಾಡ್ಕೊಡಿ ಸರ್, ಅಷ್ಟರಲ್ಲಿ. ಅಯ್ಯೋ ಅದೆಲ್ಲ ಆಗಲ್ಲ. ಈ ಕೇಸ್ ಹ್ಯಾಂಡಲ್ ಮಾಡಕ್ಕೆ ಒಬ್ಬ ಕೇಪಬಲ್ ಆಫೀಸರ್ನ ಅಪಾಯಿಂಟ್ ಮಾಡಿ. ಓಕೆ ಸರ್, ಇಂಥ ಕೇಸ್ ಎಲ್ಲ ಹ್ಯಾಂಡಲ್ ಮಾಡಕ್ಕೆ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಂಗ್ರಾಮ್ ಅಂತಿದ್ದಾರೆ. ಈಗಲೇ ಅವ್ರನ್ನ ಅಪಾಯಿಂಟ್ ಮಾಡ್ತೀನಿ. ಆಯ್ತು. ಗುಡ್ ಮಾರ್ನಿಂಗ್ ಸರ್. ಎಸ್ ಸರ್, 1 ಸೆಕೆಂಡ್. ಹಾಗೇನೆ ಸ್ವಲ್ಪ ಹಳೆ ಪೆನ್ ಸಿಕ್ಕಿದೆ, ಮಾತಾಡ್ತಿದ್ದೀವಿ. ಈಗಲೇ ಬಂದ್ಬಿಡ್ತೀನಿ ಸರ್. ಕಾಮಿಡಿ ಅಂದ್ರೆ ಇಷ್ಟ ಬಂದ್ರೆ ಸೀರಿಯಸ್ ಆಗಿ
ಮಾರ್ನಿಂಗ್ ಸರ್. ವೆಲ್ಕಮ್ ಮಿಸ್ಟರ್ ಸಂಗ್ರಾಮ್, ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ಸರ್, ಮೇಲಿನ ಮೇಲೇನು ಫೋನ್ ಮಾಡಿ ಅರ್ಜೆಂಟ್ ಬರಕ್ಕೆ ಹೇಳಿದ್ರಲ್ಲ, ಎನಿ ಪ್ರಾಬ್ಲಮ್? ಹೌದು ಸಂಗ್ರಾಮ್, ಕತ್ತಲೆ ಕಾಡು ಎಸ್ಟೇಟ್ ಇಲ್ಲದ ಕೊಲೆಗಳ ಬಗ್ಗೆ ನಿಮ್ಗೆ ಗೊತ್ತಲ್ಲ? ಗೊತ್ತಿದೆ ಸರ್. ಆಲ್ರೆಡಿ ಕೇಸ್ನ ವಿಜಯ್ ಸರ್ಜರ್ ಹ್ಯಾಂಡಲ್ ಮಾಡ್ತಿದ್ರಲ್ಲ. ಹೌದು ಸಂಗ್ರಾಮ್, ಅಪರಾಧಿಗಳು ಯಾರು ಅಂತ ಇನ್ನೂ ಪತ್ತೆಯಾಗಿಲ್ಲ. ಇದೊಂದು ನಮ್ಮ ಡಿಪಾರ್ಟ್ಮೆಂಟ್ಗೆ ತಲೆನೋವಾಗಿದೆ. ಹೇಳಿ ಸರ್, ನನ್ನಿಂದ ಏನಾಗಬೇಕು? ಮಿಸ್ಟರ್ ಸಂಗ್ರಾಮ್, ಹೋಮ್ ಮಿನಿಸ್ಟರ್ ಈ ಕೇಸ್ಗೆ ಹ್ಯಾಂಡಲ್ ಮಾಡಕ್ಕೆ ನಿಮ್ಮನ್ನೇ ಇಂಪ್ಲೇಸ್ ಮಾಡಿದ್ದಾರೆ. ನಿಮ್ಗೆ ಹೆಚ್ಚಿನ ಸಹಾಯಕ್ಕೆ ವಿಜಯನೂ ಕರ್ಕೊಂಡೋಗಿ. ನಮ್ ಡಿಪಾರ್ಟ್ಮೆಂಟ್ ಸಹಾಯ ಯಾವತ್ತೂ ನಿಮ್ಗೆ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸರ್. ನನ್ನ ಕೇಸ್ ನಾಳೆನೇ ಹ್ಯಾಂಡಲ್ ಮಾಡ್ತೀನಿ ಸರ್. ಗುಡ್ ಲಕ್. ನಾಳೆನೇ ಹೊರಡ್ತೀನಿ ಸರ್. ಯಾರಾದ್ರೂ ಬಂದಿದ್ರಾ ಸರ್? ಕಾಶಿನಾಥ್ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ ಸರ್. ಮತ್ತೆ ಯಾರಾದ್ರೂ ಬಂದಿದ್ರಾ? ಬೇರೆ ಯಾರು ಇಲ್ಲ ಸರ್. ಹಲೋ ಸಂಗ್ರಾಮ್, ಹೌ ಆರ್ ಯು? ಹಲೋ, ಬನ್ನಿ ಒಳಗೆ ನೋಡೋಣ ಅಂತ ಬಂದೆ. ಇಲ್ಲೇ ಹೊರಗಡೆ ತಂಪಾಗಿದೆ, ಕೂತ್ಕೊಂಡು ಮಾತಾಡೋಣ. ಓಕೆ, ಕಮ್ ಸೆಲೂನ್. ಸಾರಿ ಮಿಸ್ಟರ್ ಕಾಶಿನಾಥ್, ನಿಮ್ಮನ್ನ ತುಂಬಾ ಕಾಯಿಸ್ಬಿಟ್ನಲ್ಲ. ಏನ್ ಸರ್, ನಿಮ್ಮಂತ VIP ನೋಡ್ಬೇಕು ಕಾಯಲೇಬೇಕು ಸರ್. ಬೈದು ಬಾಯ್, ನೀವು ನಾಳೆ ಕತ್ಲಕಾಡ್ ಎಸ್ಟೇಟ್ ಹೋಗ್ತಾ ಇದ್ರಂತಲ್ಲ, ನಾನು ನಿಮ್ ಜೊತೆ ಬರಲ್ಲ ಸರ್? ಓ ಮೈ ಗಾಡ್, ಈ ವಿಷಯ ನಿಮ್ಗೆ ಗೊತ್ತಾಯ್ತು? ಅದೇ ಸರ್, SI ವಿಜಯ್ ಇದಾನಲ್ಲ ಸರ್, ಅವನ ಹತ್ರ ನಾವು ಈ ವಿಷಯ ತುಂಬಾ ಸತಿ ಡಿಸ್ಕಸ್ ಮಾಡಿದೆ. ಬಟ್ ಆ ಮನುಷ್ಯ ಯಾಕೋ ಯಾವ ವಿಷಯನೂ ಬಿಟ್ಕೊಡ್ತಾನೆ ಇಲ್ಲ ಸರ್. ಈಗ ಗೊತ್ತಾಯ್ತು ನೀವೇ ಅದಕ್ಕೆ ಇನ್ಚಾರ್ಜ್ ಆಗಿದ್ದೀರಾ ಅಂತ. ನೋಡಿ ಕಾಶಿನಾಥ್ ಅವರೇ, ಅಲ್ಲಿಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ಟು ಬೇರೆ ಯಾರು ಬರಕ್ಕೂ ಚಾನ್ಸಸ್ಸೇ ಇಲ್ಲ. ನೀವೇನು ಯೋಚನೆ ಮಾಡ್ಲೇಬೇಡಿ ಸರ್. ಆ ಜಾಗದಲ್ಲಿ ಏನ್ ಕಳ್ತನ ನಡೀತಿದೆ, ಡಕಾಯಿತಿನ ನಡೀತಿದೆ, ಇಲ್ಲ ಟೆರರಿಸ್ಟ್ಗಳಿದ್ದಾರೆ. ಮಾನವಾತೀತ ಶಕ್ತಿಗಳ ಕೈವಾಡ, ದುಷ್ಟ ಶಕ್ತಿಗಳ ಕರಾಮತ್ತು. ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಮಾಡಕ್ಕಾಗಲ್ಲ ಸರ್. ನಾವು ನಿಮ್ ಜೊತೆ ಇದ್ರೆ ನಿಮಗೆ ಒಳ್ಳೇದು. ಯೋಚನೆ ಮಾಡಿ ಸರ್. ಏನ್ ಸರ್ ಮತ್ತೆ ಯೋಚನೆ ಮಾಡ್ತಾನೆ ಇದ್ದೀರಾ? ಒಪ್ಕೊಳ್ಳಿ ಸರ್. ನೋಡೋ ಮಿಸ್ಟರ್ ಕಾಶಿನಾಥ್, ಇದಕ್ಕೆ ನಾನು ಒಪ್ಪಲ್ಲ ಸರ್. ಈ ಹಿಂದೆ ನನ್ನಿಂದ ನಿಮ್ ಎಷ್ಟೋ ಕೇಸ್ಗಳಲ್ಲಿ ಅನುಕೂಲವಾಗಿದೆ. ತಕ್ಷಣ ಇಲ್ಲ ಅಂದ್ಬಿಡಿ ಸರ್, ಒಪ್ಕೊಳ್ಳಿ ಸರ್. ಓಕೆ ಮಿಸ್ಟರ್ ಕಾಶಿನಾಥ್, ಬಟ್ ಆನ್ ಒನ್ ಕಂಡೀಷನ್. ಅಯ್ಯೋ ಹೇಳಿ ಸರ್. ಯಾವುದೇ ಡಿಸಿಷನ್ ತಗೋಬೇಕಾದ್ರೂ ನನ್ನ ಪರ್ಮಿಷನ್ ಇರಬೇಕು. ನಿಮ್ಗೆ ಏನೇ ವಿಷಯ ಗೊತ್ತಾದ್ರೂ ನಂಗೆ ತಿಳಿಸ್ಬೇಕು. ಓಕೆ? ಓಕೆ ಸರ್. ಆಮೇಲೆ ನಂದೊಂದು ಸಣ್ಣ ಸಜೆಷನ್ ಸರ್. ಈಗ ನಾವು ಹೋಗ್ತಾ ಇರೋ ಕತ್ಲಕಾಡ್ ಎಸ್ಟೇಟ್ ಅಲ್ಲಿ ಕೇವಲ 16ರಿಂದ 18 ವರ್ಷದ ಒಳಗಿನ ಸುಂದರ ಹುಡುಗಿಯರು ಕೊಲೆ ಆಗ್ತಾ ಇದೆ. ಅದೇ ರಹಸ್ಯ. ಅದಕ್ಕೆ ನಾವು ಹೋಗುವಾಗ ನಮ್ ಜೊತೆ ಅದೇ ವಯಸ್ಸಿನ ಸುಂದರ ಹುಡುಗಿಯನ್ನ ಕರ್ಕೊಂಡು ಹೋಗ್ಬಿಟ್ರೆ ಕೊಲೆ ರಹಸ್ಯ ಏನು ಅಂತ ಕಂಡಿಡಕ್ಕೆ ಸುಲಭ ಆಗುತ್ತೆ. ಏನಂತೀರಾ? ನಾಟ್ ಎ ಬ್ಯಾಡ್ ಐಡಿಯಾ. ಬಟ್ ಅಂತ ಧೈರ್ಯವಂತ ಹುಡುಗಿ ಯಾರಿದ್ದಾರೆ ಸರ್? ಏನ್ ಸರ್ ಹೀಗೆ ಹೇಳ್ತೀರಾ? ನನ್ ಜೊತೆ ಅಸಿಸ್ಟೆಂಟ್ ಆಗಿರೋ ಹುಡುಗಿಗೆ ಈ ತರದ್ದೆಲ್ಲ ಬಹಳ ಇಂಟ್ರೆಸ್ಟ್ ಸರ್. ಅವಳ ನಮ್ ಜೊತೆ ಇದ್ರೆ ಎಲ್ಲ ಸುಲಭ ಆಗ್ಬಿಡುತ್ತೆ ಸರ್. ಹಾಗಾದ್ರೆ ನಾಳೆನೇ ಹೊರಡೋಣ. ಓಕೆ ಸಂಗ್ರಾಮ್, ನಿಮ್ಮ ಸಂಗ್ರಾಮದಲ್ಲಿ ನಾವು ಜೊತೆಗಿರ್ತೀವಿ. ನೀವು ಅಂದ ತಕ್ಷಣ ನಾವು ಹೊರಡೋಕೆ ರೆಡಿ. ಓಕೆ ಸರ್, ನಾನು ಬರ್ತೀನಿ. ಯಾವಾಗ ಬಂದ್ರಿ? ಕಮಿಷನರ್ ಸರ್ ತಮ್ಮನ್ನು ನೋಡಕ್ಕೆ ಹೇಳಿದ್ರು ಸರ್. ಏನ್ ವಿಷಯ? ಕತ್ತಲೆಕಾಡು ಎಸ್ಟೇಟ್ ಅಲ್ಲಿ ನಡೆದಂತಹ ಕೊಲೆಗಳ ಬಗ್ಗೆ ಎಲ್ಲ ಡೀಟೇಲ್ಸ್ ಈ ಫೈಲ್ ಇದೆ ಸರ್. ನನಗೂ ತಿಳಿಸಿದ್ರು. ಅಂದಾಗೆ ಯಾವತ್ತು ಹೊರಡೋದು? ನಾಳೆ ಬೆಳಿಗ್ಗೆನೆ ಹೊರಡೋದು ಸರ್. ಜೊತೆ ನಕ್ಕಿನ ಪೀಸ್ಗಳು ಕರ್ಕೊಂಡ್ಬರ್ತೀನಿ ಸರ್. ಅಂದಾಗೆ ವಿಜಯ್, ನಿಮ್ಗೆ ಕಾಶಿನಾಥ್ ಗೊತ್ತಲ್ಲ? ಗೊತ್ತು ಸರ್. ಅವರು ನಮ್ಮ ಜೊತೆಗೆ ಬರ್ತಿದ್ದಾರೆ ಸರ್. ಇದು ನಮ್ಮ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತಹ ವಿಷಯ. ಇದಕ್ಕೆ ಪ್ರೈವೇಟ್ ಡಿಟೆಕ್ಟಿವ್ಸ್ ಯಾಕೆ ಸರ್? ಇರ್ಲಿ ಬಿಡಿ, ಅವ್ರಿಗೆ ಏನಾದ್ರೂ ಉಪಯೋಗ ಆಗ್ಬೋದು ಅಂತ. ಸರ್, ಅವ್ರನ್ನ ಕರ್ಕೊಂಡ್ರೆ ಯಾವತ್ತಿಗೂ ನಮಗೆ ತೊಂದರೆ. ದಯವಿಟ್ಟು ಇದ್ರ ಬಗ್ಗೆ ನನಗೆ ಯಾಕೋ ಬೇಡ ಅನ್ಸುತ್ತೆ ಸರ್. ಇರ್ಲಿ ಬಿಡಿ, ನಾಳೆ ಬೆಳಿಗ್ಗೆ ಆದಷ್ಟು ಬೇಗ ಹೊರಟು ಬಿಡೋಣ. ಓಕೆ ಸರ್, ನನಗೆ ಬರ್ತೀನಿ ಸರ್. ಓಕೆ. ಏನ್ರಿ ವಿಜಯ್, ಒಂದಾದ್ಮೇಲೆ ಒಂದು ಕೊಲೆಗಳು ಆಗ್ತಿದ್ರು, ಯಾವುದೇ ರೀತಿ ಎವಿಡೆನ್ಸ್ ಸಿಕ್ಕಿಲ್ವಲ್ಲ? ಅದೇ ನನಗೂ ಆಶ್ಚರ್ಯ ಆಗ್ತಾ ಇದೆ ಸರ್. ಅಂದ್ರೆ ವೆರಿ 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 ಪ್ರೀ ಪ್ಲಾನ್ ಮರ್ಡರ್ ಅಂತ ನೀವು
ಮೊದಲನೇ ಸಲ ಕೊಲೆ ನಡೆದಾಗ ನಾನು ಹಾಗೆ ಅನ್ಕೊಂಡು ಬಂದೆ. ಕೊಲೆಗಾರ ಎಷ್ಟೇ ಬುದ್ಧಿವಂತಾದ್ರೂ ಯಾವ್ದಾದ್ರೂ ಎವಿಡೆನ್ಸ್ ಬಿಟ್ಟೋಗಿರ್ತೇನೆ ಅಂತ ನಾನು ಅನ್ಕೊಂಡಿದ್ದೆ. ಕ್ಲೂ ಸಹ ಸಿಗ್ತಾ ಇಲ್ಲ. ವಾಟ್ ಎಕ್ಸಿಡೆಂಟ್ ಆಗ್ತದೆ. ಇಟ್ಸ್ ಟೂ ಮಚ್. ಇಲ್ಲಿ ಪೆಂಡಿಂಗ್ ಬಂದ ನಮ್ಮ ಪಿಸಿಗಳ ಸಹ ಹಾಗೆ ಮಾತಾಡ್ಕೊಳ್ತಾ ಇದ್ದಾರೆ. ಅದೇ ಮನೆ ಸರ್. ಓ ಇದೇನಾ ಮನೆ? ಇದೇ ಸರ್ ಬಂಗ್ಲೆ. ಯಾರು ಕಾಣ್ತಾ ಇಲ್ವಲ್ಲ? ಇದೇನಾ ಬಂಗ್ಲೆ? ವಾಚ್ಮ್ಯಾನ್, ಬಂದ್ರಿ ಇಲ್ಲಿ. ಎಲ್ರಿ ವಾಚ್ಮ್ಯಾನ್? ಒಳ್ಳೆ ಇರ್ಬೋದು ಸರ್. ತೆಗಿರಿ. ಭೂಪತಿ ಅವರೇ, ಸರ್ ಇವ್ರನ್ನೆಲ್ಲ ಒಳಗಡೆ ಕರ್ಕೊಂಡೋಗಿ. ಆಯ್ತು ಸರ್. ವಿಜಯ್, ಇಷ್ಟು ಸುಂದರವಾದ ಮನೆಯಲ್ಲಿ ಯಾಕ್ರಿ ಕೊಲೆಗಳಾಗ್ತವೆ? ಸಂಗ್ರಾಮವ್ರೆ, ಎಲ್ಲಿ ಸೌಂದರ್ಯ ಇರುತ್ತೋ ಅಲ್ಲೇ ಕೊಲೆಗಳು ನಡೆಯೋದು. ರೇ, ಇಲ್ಲೂ ರಸಿಕತೆನಾ? ನಡೀರಿ, ಮೊದ್ಲು ಗೆಸ್ಟ್ ರೂಮ್ಗೆ ಹೋಗೋಣ. ಇಲ್ಲ, ಅದು ನಡೀರಿ. ಕನಸ್ತಾನೆ ಇಟ್ಕೋತಾ ಇದೆ ಸರ್. ಸರ್, ಏನ್ ಸರ್ ವಿಚಿತ್ರ ಇದು? ಕೊಲೆ ಕೇಸು ನೀನು ಹುಡುಕಕ್ಕೆ ಶುರು ಮಾಡಿಲ್ಲ, ಆಗ್ಲೇ ಉದ್ಘಾಟ ಶುರು ಆಗ್ಬಿಡ್ತಲ್ಲ ಸರ್. ರೇ, ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ತಲೆ ಕೆಡ್ಸ್ಕೊಳ್ತೀರಾ? ರೋಡ್ ಲೆವೆಲ್ ಇಲ್ಲ, ಅದಕ್ಕೆ ತಾನಾಗಿ ಮುಚ್ಕೊಳ್ತಾ ಇದೆ. ನಡೀರಿ. ಆಯ್ತು ಸರ್. ತೆಗಿರಿ, ಗೇಟ್ ತೆಗಿರಿ ಬೇಗ. ಹೋಗೋಣ ಸರ್. ಆಯ್ತು. ಮತ್ತೆ ಗೇಟ್ ಮುಚ್ಕೋತಾ ಇದೆ ಸರ್. ಗೇಟ್ ಒಂದು ಕಲ್ಲು ಅಡ್ಡಾಡ್ರಿ. ಬನ್ನಿ ಸರ್. ನಾನು ಬಂದಾಗ ಪ್ರತಿ ಸಲ ಈ ತರ ವಿಚಿತ್ರಗಳು ನಡೀತಾನೆ ಇರ್ತಾವೆ ಸರ್. ಏನು ಎತ್ತ ಅಂತ ಒಂದು ಅರ್ಥವಾಗ್ತಾ ಇಲ್ಲ ನನಗೆ. ಸರಿ, ಅದೆಲ್ಲ ಇನ್ಮೇಲೆ ನೋಡೋಣ. ಆ ಕಲ್ಲೆತ್ತಿಡಿ. ಹಬ್ಬ, ಈ ಗೇಟ್ ಅಲ್ಲ. ಈ ಗೇಟ್ ಮುಚ್ಕೋತಾನೆ ಇಲ್ಲ ಸರ್. ರೇ, ಆ ಗೇಟ್ ಮುಚ್ಕೊಳ್ಳುತ್ತಿಲ್ಲ, ದಯವಿಟ್ಟು ನೀವು ಬಾಯಿ ಮುಚ್ಕೊಳ್ಳಿ. ನಡೀರಿ. ಪ್ರಶಾಂತವಾಗಿ ಕಾಣುತ್ತೆ ಅಲ್ವಾ ಸರ್? ಆದ್ರೆ ಇಲ್ಲಿ ನಡೆದಿರೋ ಒಂದೊಂದು ಘಟನೆಗಳು ಕೇಳ್ಬಿಟ್ರೆ ಮೈ ತುಂಬಿಟ್ಟಿದೆ. ಇನ್ನು ಮುಂದೆ ನೀವೇ ನೋಡಿವಂತೆ ಬನ್ನಿ ಸರ್. ಬನ್ನಿ, ಇದೇ ಮೇನ್ ಎಂಟ್ರೆನ್ಸ್. ನಮಸ್ಕಾರ ಸರ್. ನಮಸ್ಕಾರ. ಇವರೇ ಸರ್ ನಮ್ಮ ವಾಚ್ಮ್ಯಾನ್. ನಮಸ್ಕಾರ ಸರ್. ತಗೊಳ್ಳಿ ಸರ್ ಕೀ. ಬಾಗಿಲು ತೆಗೀರಿ. ಕುಮಾರ್, ಕಾನ್ಸ್ಟೇಬಲ್ಸ್ ಎಲ್ಲ ನಿಮ್ಮ ಲಗೇಜ್ ಇಟ್ಟು ಇಮಿಡಿಯೇಟ್ ಆಗಿ ಬರ್ಬೇಕಿಲ್ಲಿ. ಮಿಸ್ಟರ್ ವಿಜಯ್, ನೀವು ಕಾಶ್ಮೀರ್ ರೂಮಲ್ಲಿರಿ, ಆಮೇಲೆ ಬರ್ತೀನಿ. ಆಯ್ತು ಸರ್, ಬಂದ್ರಿ. ನಿಮ್ಮ ಹೆಸರು? ನನ್ನ ಹೆಸರು ಸಿದ್ದರಾಜು ಅಂತ ಸರ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರು? 5 ವರ್ಷದಿಂದ ಮಾಡ್ತಿದ್ದೀನಿ. ಹೌದಾ? ಇದಕ್ಕೆ ಮುಂಚೆ ಯಾರು ಕೆಲಸ ಮಾಡ್ತಿದ್ರು? ಇಲ್ಲೇ ಪಕ್ಕದಲ್ಲಿ ಸೀನಪ್ಪಜ್ಜ ಅಂತ ಕೆಲಸ ಮಾಡ್ತಿದ್ರು ಸರ್. ಸರ್, ನಾನು ಇನ್ನು ಹೊರಡ್ತೀನಿ, ಲೇಟ್ ಆಯ್ತು ಸರ್. ಯಾಕೆ? ಇಲ್ಲೇ ಇರ್ಬೋದಲ್ಲ? ಅಯ್ಯೋ, ಹಗಲೊತ್ತಲ್ಲಿ ಇರೋಕೆ ಇಲ್ಲಿ ಭಯ ಆಗ್ತಿದೆ. ಇನ್ನು ರಾತ್ರಿ ಹೊತ್ತಲ್ಲಿ ಇರೋಕ್ಕಾಗುತ್ತಾ ಸರ್? ಕತ್ಲಾಯ್ತು, ಬೇಕಾದ್ರೆ ಬೆಳಿಗ್ಗೆ ಬರ್ತೀನಿ ಸರ್. ಸರ್, ನಾನೇನು ಹೊರಡ ಸರ್. ಸರಿ, ಒಂದು ಕೆಲಸ ಮಾಡಿ, ಬೆಳಿಗ್ಗೆ ಬರ್ತಾ ಸೀನಪ್ಪನ ಜಿನ್ ಕರ್ಕೊಂಡು ಬನ್ನಿ. ಆಯ್ತು ಸರ್, ಕರ್ಕೊಂಡ್ ಬರ್ತೀನಿ ಸರ್. ಬರ್ತೀನಿ ಸರ್. ಲಗೇಜು ಏನ್ರಿ ಅಷ್ಟು ಗೊತ್ತಿಲ್ವೇನ್ರಿ? ಅಲ್ಲೆಲ್ಲಾದ್ರೂ ಇಟ್ಟು ಬರಕಿಲ್ವಾ? ನೋಡಿ, ನೀವು ಇನ್ಮೇಲೆ ತುಂಬಾ ಹುಷಾರಾಗಿರ್ಬೇಕು, ಜವಾಬ್ದಾರಿಯಾಗಿರ್ಬೇಕು, ಆಯ್ತು, ಕಾರ್ಯ ನಿರ್ವಹಿಸ್ಬೇಕು. ಓಕೆ? ನೀವು ಹಿಂದೆ ಹೋಗಿ, ನೀವು ಮುಂದೆ ಹೋಗಿ. ಓಕೆ ಸರ್. ನೀವು ಹಿಂದೆ. ಓಕೆ ಸರ್.
ನೀವು ನನ್ನ ಜೊತೆಗೆ ಬನ್ನಿ. ತಿಮ್ಮ, ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಬೇಕು ಅಂದ್ರೆ ಈ ವಿಷ ಕುಡಿಯೋದು, ನೇಣ ಕೊಡೋದು, ಈ ಬಾವಿಗಾರೋದು ಅದನ್ನೆಲ್ಲ ಬಿಟ್ಬಿಟ್ಟು ಸೀದಾ ನೇರವಾಗಿ ಈ ಮನೆ ಬರಬೇಕು. ಮಧ್ಯರಾತ್ರಿಯಲ್ಲೇ ದೆವ್ವ ಬಂತು ಅಂತ ನೆನೆಸ್ಕೊಂಡ್ರೆ ಸಾಕು, ಪಾರ್ಟಿ ಆಟ ಆಗ ಹಂಗೇ ಡಮಾರ್ ಅಲ್ವೇನ್ರ? ಏನಂತೀರ್ರ? ರಾಜ ವಿಕ್ರಮಾದಿತ್ಯನ ವಂಶದ ಕುಡಿ ನೀನು. ಭಯ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಆಯ್ತು ನೋಡೋಣ, ಹೊರಗಡೆ ಪಾಯಿಂಟ್ ಆಗ್ತಾಗ್ಲೆ ನಿನ್ಗೇನು ಅಂತ ಗೊತ್ತಾಗೋದು. ಗಾಚಾರಿಕೆ ಆ ದೇವುಗಳಿಗೆ ಈ ನಿಷ್ಪಾಪಿ ಪೀಸ್ಗಳ ಮೇಲೆ ಕೋಪನ ಬೈನ. ದೆವ್ವ ಅಂತ ದೆವ್ವ ಮೈ ಮೇಲೆ ಕಾಕಿ ಬುಟ್ಟ ನೆನ್ಸ್ಕೊಂಡ್ರೆ ಆಟೋಮೆಟಿಕ್ ಧೈರ್ಯ ಬರ್ಬೇಕು. ಏನ್ರಪ್ಪ, ಏನ್ ಮಾಡ್ತಾ ಇದ್ದೀರಾ? ಏನಿಲ್ಲ ಸರ್. ಏನ್ರಯ್ಯ, ಎಲ್ರು ಬಾಯಿ ಬೀಗ ಹಾಕಿ ನಿಂತಿರೋದು ನೋಡಿದ್ರೆ ಏನೋ ಡೀಪ್ ಆಗಿ ಡಿಸ್ಕಸ್ ಮಾಡ್ತಾ ಇರೋ ಕಾಣ್ತಾ ಇದೆ. ಹಾಗೇನಿಲ್ಲ ಸರ್, ನಮ್ ಕಷ್ಟದ ವಿಚಾರ ಬಿಟ್ರೆ ಬೇರೆ ಏನೇನಿರುತ್ತೆ ಸರ್ ಮಾತಾಡಕ್ಕೆ. ಓಕೆ ಓಕೆ, ಇಲ್ಲಿ ಸ್ವಲ್ಪ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡಬೇಡಿ. ರಾತ್ರಿ ಇಡೀ ಕಣ್ಣಿಗೆ ಎಣ್ಣೆ ಹಾಕೊಂಡು ಕಾಯ್ಬೇಕು. ಹೋಗಿ ನಿಮ್ ಕೆಲಸ ನೋಡಿ. ತಲಾಟೆ ಮಾಡೋದು ಬಿಟ್ಟು ಎಲ್ರು ಅಲರ್ಟ್ ಆಗಿರಿ. ಹೋಗಿ. ಎಸ್ ಸರ್. ಭೂಪತಿ ಅವ್ರು ಯಾರ ಕಿರ್ಚ್ಕೊಂಡಾಗಾಯ್ತಲ್ಲ? ಹೌದಾ? ನನ್ಗೇನು ಆ ರೀತಿ ಕೇಳಿಸ್ಲಿಲ್ವಲ್ಲ. ಹೌದ್ರಿ, ಯಾರ ಕಿರ್ಚ್ಕೊಂಡ್ರು? ಒಂದ್ ವೇಳೆ ಅಡಿಗೆ ಕೆಲಸದವ್ರು ರಂಗಲಕ್ಷ್ಮಿನ ಕಿರ್ಚ್ಕೊಂಡಿರ್ಬೋದು. ಹೋಗಿ ನೋಡ್ಕೊಂಡ್ ಬನ್ನಿ. ಅಯ್ಯೋ ಸುಮ್ನಿರ್ರಿ, ಈಗಲೇ ನನಗೆ ಭಯ ಆಗ್ತಾ ಇದೆ. ನಾನು ಇಲ್ಲಿರ್ತೀನಿ, ನೀವು ಹೋಗ್ರಿ. ನೀವು ಸುಮ್ಮನೆ ಹೋಗ್ತೀರಾ? ಈಗಲೇ ಒಂದ್ ಕೇಸ್ ಸಿಗೊಂಡು ಒದ್ದಾಡ್ತಾ ಇದ್ದೀನಿ, ಇನ್ ಬೇರೆ ನೀವು ಬೇರೆ ಹೇಳಿ. ಏನಾಯ್ತು? ಏನಾಯ್ತು? ಕೇಳಿಲ್ಲ. ಬುಲ್ಡೆ ಸರ್ ಅದು ಏನ್ ಸರ್ ನೀವು ಮಾಡ್ತಾ ಇರೋದು? ಮೊದಲೇ ಬುಲ್ಡೆ ಸರ್, ನೀವು ಹೋಗಿ ಟಚ್ ಮಾಡ್ಬಿಟ್ರೆ ಇರೋ ಇನ್ವೆಸ್ಟಿಗೇಷನ್ ತೊಂದರೆ ಆಗಲ್ಲ ಸರ್. ಏನ್ ಸರ್ ನೀವು? ಸ್ವಲ್ಪ ಸುಮ್ಮನಿರ್ತೀರಾ? ಸ್ವಲ್ಪ ಹೊತ್ತು ಮುಂಚೆ ವಾಚ್ಮನ್ ಇಲ್ಲಿದ್ನಲ್ಲ, ಅವನೇ ಏನೋ ಈ ತರ ಕೆಲಸ ಮಾಡಿರ್ಬೇಕು ಅಷ್ಟೇ. ಇಲ್ಲ ಸರ್, ಹಾಗಲ್ಲ ಸರ್. ಸ್ವಲ್ಪ ಹೊತ್ತು ಮುಂಚೆ ಇದು ಕುತ ಕುತ ಅಂತ ಕುದೀತಾ ಇತ್ತು, ಅದಕ್ಕೆ ನಾನು ಕಿರ್ಚ್ಕೊಂಡಿತ್ತು. ಏನ್ ಹೆದರ್ಕೋಬೇಡ ಜನವೇ, ನಾನು ಸಂಗ್ರಾಮ್ ಸೇರಿ ಅದೇನು ಅಂತ ಖಂಡಿತ ಕಂಡುಹಿಡಿತೀವಿ. ಡೋಂಟ್ ವರಿ, ಸುಮ್ಮನಿರ್ರಿ ಜನವಿ, ನೀ ಏನಕ್ಕೂ ಎದ್ರಕೋಬೇಡ. ನಿನ್ಗೆ ಈ ರೂಮಲ್ಲಿ ಭಯ ಆದ್ರೆ ಬೇರೆ ರೂಮ್ ನೋಡ್ಕೋ. ವಿಜಯ್, ಇವನ್ನ ಬೇರೆ ರೂಮ್ ಕರ್ಕೊಂಡೋಗು. ಆಯ್ತು ಸರ್. ಸರ್ ಅದು ಏನ್ರಿ ಇಷ್ಟು ಚಿಕ್ಕ ವಿಷಯನೆಲ್ಲ ದೊಡ್ಡ ವಿಷಯ ಮಾಡ್ತಿದ್ದೀರಾ? ನಡಿಯಮ್ಮ. ಬನ್ನಿ ಸರ್. ಯಾಕೆ ಸರ್ ಒಂಥರ ಮುಂಕಾಗಿದ್ದೀರಾ? ಯಾಕೆ ಸರ್ ಗಾಬರಿ? ಅಲ್ಲ, ಸ್ವಲ್ಪ ಹೊತ್ತು ಮುಂಚೆ ನನ್ನ ರೂಮ್ಗೆ ಯಾರಾದ್ರೂ ಬಂದಿದ್ರಾ? ಏನ್ ಸರ್ ಹೀಗೆ ಕೇಳ್ತೀರಾ? ಜಾಹ್ನವಿ ರೂಮಲ್ಲಿ ಇದ್ದಾಗ ನಾನು ನೀವು ವಿಜಯಲ್ಲ ಅಲ್ಲೇ ಇದ್ವಲ್ಲ ಸರ್. ಬೇರೆ ಯಾರು ಸರ್ ಬರ್ತಾರೆ? ಜಾಹ್ನವಿ ಇಲ್ಲಿ ಅವಳು ಹೆದರ್ಕೊಂಡು ಅಂತ ಅವಳು ಬೇರೆ ರೂಮಲ್ಲಿ ಬಿಟ್ಟು ಬಂದ್ವಲ್ಲ ಸರ್. ವಿಜಯ್ ಇಷ್ಟೊತ್ತು ಹಿಂದೆ ಇದ್ರು, ಎಲ್ಲೋದ್ರು ಕಾಣಿಸ್ಲಿಲ್ಲ. ಎಲ್ಲೋದ್ರು? ಸರಿ, ಒಂದ್ ಸೆಕೆಂಡ್ ಬಂದೆ ಸರ್.
ವಿಜಯ್ ಏನಾಯ್ತು? ಎದ್ದೇಳಿ ವಿಜಯ್. ವಿಜಯ್, ರಂಗಲಕ್ಷ್ಮಿ, ರಂಗಲಕ್ಷ್ಮಿ, ಸ್ವಲ್ಪ ನೀರು ತಗೊಂಡು ವಿಜಯ್. ವಿಜಯ್, ವಿಜಯ್, ವಿಜಯ್. ಏನಾಯ್ತು ಸರ್? ಏನಿಲ್ಲಮ್ಮ, ನೀವು ಏನ್ರಿ ಯಾಕೆ ಈಗ ಮಲಗಿದ್ದೀರಾ? ಗೊತ್ತಿಲ್ಲ ಸರ್, ಒಳಗಡೆ ಬರ್ತಿದ್ದಾಗೆ ತಲೆ ಸುತ್ತ ಬಿದ್ಬಿಟ್ಟೆ. ಆಮೇಲೆ ಏನಾಯ್ತು ನನಗೆ ಗೊತ್ತಿಲ್ಲ. ಏನ್ರಿ ಇದು? ಯೂನಿಫಾರ್ಮ್ ಹಾಕೊಂಡು ನೀವೇ ಈಗ ಆಡಿದ್ರೆ ಹೇಗೆ? ಎದ್ದಳಿ, ಎಲ್ಲ ನಿಮ್ ಭ್ರಮೆ ಇದು. ಗ್ರಹಚಾರಕ್ಕೆ ಯಾರಾದ್ರೂ ಏನ್ ಸರ್? ಈ ಮನೆಗೆ ಬಂದ್ಮೇಲೆ ಏನೋ ಒಂಥರ ಅನಿಸ್ತಾ ಇದೆ ಸರ್. ಅದೇನು ಅಂತ ಗೊತ್ತಾಗ್ತಾ ಇಲ್ಲ. ಸರಿ ಸರಿ, ಎದ್ದಳ್ರಿ. ನಡೀರಿ, ಇರ್ಲಿ ಬಿಡಿ ಸರ್. ನಾವು ಆ ಹುಡುಗಿನ ಕರ್ಕೊಂಡ್ ಬರ್ಬಾರ್ದಾಗಿತ್ತು ಸರ್. ಈಗ ಆ ಹುಡುಗಿ ಮುಖ ಬಿಳಿ ಜಿರ್ಲೆ ತರ ಇಳಿಸ್ಕೊಂಡ್ಬಿಟ್ಟಿದೆ. ವಿಜಯ್, ವಾತಾವರಣಕ್ಕೆ ಇನ್ನೂ ಹೊಂದ್ಕೊಳ್ಳಿಲ್ಲ. ಇವತ್ತು ನಾಳೆ ಅವಳು ಹೊಂದ್ಕೊಳ್ತಾಳೆ. ಹೇಗಿದ್ರು ಯಾವ್ದೋ ಒಂದು ಕೆಲ್ಸಕ್ಕೆ ಉಪಯೋಗ ಆಗ್ತಾಳಲ್ಲ. ಸರಿ ಸರ್, ನಾನು ಪೀಸುಗಳಿಗೆ ಪಾಯಿಂಟ್ ಹಾಕ್ಬಿಡ್ತೀನಿ. ವಿಜಯ್, ಆಗ್ಲೇ ಪೀಸಿಗಳು ಪಾಯಿಂಟ್ ಅಲ್ಲಿ ಹಾಕಿ ಬಂದಾಯ್ತು. ಇಲ್ಲಿ ನಡೀತಾ ಇರೋ ವಿಷಯ ಯಾವ್ದು ನಂಬಕ್ಕಾಗ್ತಿಲ್ಲ. ಒಂದ್ಸಾರಿ ಈ ಮನೆ ಸುತ್ತಾಕೊಂಡ್ ಬಂದ್ರೆ ಚೆನ್ನಾಗಿರುತ್ತೆ. ಸರ್, ಸದ್ಯಕ್ಕೆ ಜರ್ನಿ ಮಾಡಿ ಸುಸ್ತಾಗಿದ್ದೀರಿ. ಬೇಡಿ ಸರ್, ಈಗ ಯಾಕೆ? ಬೆಳಿಗ್ಗೆ ಇದ್ಮೇಲೆ ನಾನೇ ಡೀಟೇಲ್ ಆಗಿ ತೋರಿಸ್ತೀನಿ. ವಿಜಯ್, ಆದ್ರೂ ನನ್ ಕಾನ್ಶಿಯಸ್ ಒಪ್ತಿಲ್ವಲ್ಲ. ಸರಿ, ಬೆಳಿಗ್ಗೆ ನೋಡಿ. ಓಕೆ ಸರ್. ನಡೀರಿ. ಏನಾಯ್ತು ರಂಗಲಕ್ಷ್ಮಿ? ಸರ್, ಅದು ನನ್ ಬಾತ್ರೂಮ್ ಹೋಗಿ ಬರೋ ಅಷ್ಟರಲ್ಲಿ ಬೆಡ್ ಮೇಲೆ ತಲೆ ಕೂಡ ಬಿದ್ದಿದೆ ಸರ್. ಅಯ್ಯೋ ಹುಚ್ಚಿ, ನೀ ಎದುರ್ಕೊಳ್ತೀಯಲ್ವ ಅಂತೇಳಿ ನಾನೇ ಟೆಸ್ಟ್ ಮಾಡಕ್ ಇಟ್ಟಿದ್ದೆ. ಸರ್, ಮಿಸ್ಟರ್ ವಿಜಯ್, ಈ ಹುಡುಗಿಗೆ ಬೇರೆ ಯಾವ್ದೋ ರೂಮಲ್ಲಿ ವ್ಯವಸ್ಥೆ ಮಾಡ್ಕೊಡಿ. ಹೋಗಿ. ಆಯ್ತು ಸರ್, ಬನ್ನಿ. ಆಯ್ತು. ವಿಜಯ್, ಎಸ್ ಸರ್. ಜಾಹ್ನವಿ ರೂಮ್ ತೋರಿಸಿದಾಗ ಅವಳ ಲಗೇಜ್ ನೀವೆಲ್ಲ ತಂದೆ? ಹೌದು ಸರ್. ಅಂದ್ರೆ ನೀವು ಆ ರೂಮ್ಗೆ ಹೋಗಿದ್ದೀರಾ? ಹೋಗಿದೆ ಸರ್. ಅಲ್ಲೇನಾದ್ರೂ ಕಂಡ್ರಾ? ಇಲ್ಲ, ಯಾಕೆ ಸರ್? ಹೇಳ್ತೀನಿ. ಕಾನ್ಸ್ಟೇಬಲ್, ನೀ ಈ ಕಡೆ ಹೋಗಪ್ಪ, ನೀನ್ ಆ ಕಡೆ ಹೋಗು. ನೀ ಇಲ್ಲೇ ಇರಪ್ಪ. ವಿಜಯ್, ಎಸ್ ಸರ್. ಈ ಮನೆಯಲ್ಲಿ ನಮ್ಮನ್ ಬಿಟ್ಟು ಬೇರೆ ಯಾರಾದ್ರೂ ಇರಕ್ ಸಾಧ್ಯನಾ? ಐಲಿ ಇಂಪಾಸಿಬಲ್ ಸರ್. ನಿಮ್ಗೆ ಯಾಕೆ ಈ ಡೌಟ್ ಬಂತು? ಅಲ್ಲ, ಜಾಹ್ನವಿ ರೂಮಲ್ಲಿ ಯಾರೋ ಬುರುಡೆ ಇಟ್ಟಿದ್ರು. ನನ್ನ ರೂಮಲ್ಲಿ ಕಿತ್ಕೆಸ್ ಬಟ್ಟೆಗಳನ್ನ ಯಾರೋ ನೀಟಾಗಿ ಜೋಡಿಸಿದ್ರು. ನೀವು ಬೇರೆ ಪ್ರಜ್ಞೆ ಬಿದ್ದಿದ್ದೀರಾ. ಯಾವುದು ಒಂದಕ್ಕೂ ಲಿಂಕೆ ಸಿಕ್ತಿಲ್ವಲ್ಲ. ನೋಡೋಣ, ನೀವು ಊಟ ಮಾಡಿ. ವಿಜಯ್, ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ. ಈ ಬಂಗ್ಲೆ ಸುತ್ತ ಯಾರಾದ್ರೂ ಅನುಮಾನವಾಗಿ ಓಡಾಡೋರು ಕಂಡ್ರೆ ನೀವು ಅಲ್ಲೇ ಶೂಟ್ ಮಾಡಿ. ಓಕೆ ಸರ್. ಮಿಕ್ಕಿದ್ದೇನಾಗುತ್ತೆ ನಾನು ನೋಡ್ಕೊಳ್ತೀನಿ. ಆಯ್ತು ಸರ್. ಹೊರಡಿ. ಬಾರಿ ಹುಷಾರಾಗಿರಪ್ಪ. ಸರಿ ಸರ್. ಬಿ ಕೇರ್ಫುಲ್. ಸರಿ ಓಕೆ, ಆಯ್ತು ಸರ್. ಸರ್, ಹೇಗಿದೆ ಸರ್ ನನ್ನ ಡ್ರೆಸ್ಸು? ನಿಮ್ಮಪ್ಪ ಅದೇನು ಅಂತ ನೀನು ಸೃಷ್ಟಿ ಮಾಡಿದ್ನು. ಒಳ್ಳೆ ಬೇಲು ಶಿಲಾಬಾಲಿಕೆ ತರ ಕೆತ್ತಬಿಟ್ಟಿದ್ದಾನಲ್ಲೋ. ನೀನು ನೋಡಿದ ದೆವ್ವಕ್ಕೆ ಒಂದು ಗತಿ ಇದೆ. ಸರ್, ಹೇಗಿದ್ದಾಳೆ ಸರ್ ಹುಡುಗಿ? ಏನ್ರಿ ಕಾಶಿನಾಥ್, ಏನ್ರಿ ಇದು? ಈ ತರ ಅವತಾರ ಮಾಡ್ಕೊಂಡಿರಕ ನಾವು ಬಂದಿರೋದಿಲ್ಲಿ. ಸರ್, ನಿಮ್ಗೇನಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಕಾಕಿ ಬುದ್ಧಿ ಸರ್. ಕಾಕಿ ಬಟ್ಟೆ ಮೇಲೆ ಗಂಜಿ ಹಾಕೊಂಡು ಹೊಡಿತಿರೋ ಹೊರತು ಬೇರೆ ರೂಟಲ್ಲಿ ಯೋಚನೆ ಮಾಡಲ್ವಲ್ಲ ಸರ್. ನಾವು ಪ್ರೈವೇಟ್ ಡಿಟೆಕ್ಟಿವ್ಸು ಸರ್, ಪ್ರೈವೇಟ್ ಡಿಟೆಕ್ಟಿವ್ಸು ಗೊತ್ತಾ? ರೀ, ಪ್ರೈವೇಟ್ ಡಿಟೆಕ್ಟಿವ್ ಆದ್ರೇನು? ಇಲ್ಲಿ ಬಂದು ಯಾವ ರೇಸ್ ಪಾರ್ಟಿನೂ ಇಲ್ಲ, ಯಾವ ಅನಾಹುತನೂ ಇಲ್ಲ, ಬರೀ ಕೊಲೆಗಳಾಗಿರೋ.
ಇರಬಹುದು ಸರ್, ಆದ್ರೆ ನನ್ನ ಐಡಿಯಾ ಏನು ಅಂದ್ರೆ ಸರ್, ಈ ಮನೆಗಳಲ್ಲಿ ಆಗ್ತಾ ಇರೋ ಕೊಲೆಗಳು ಯಾರ್ದು ಸರ್? 16 ರಿಂದ 18 ವರ್ಷದ ಒಳಗಿನ ತ್ರಿಪುರ ಸುಂದರಿಯವ್ರದ್ದು ಸರ್. ಆ ದೆವ್ವಕ್ಕೂ ಈ 16 ರಿಂದ 18 ವರ್ಷಕ್ಕೂ ಏನೋ ಕನೆಕ್ಷನ್ ಇದೆ ಸರ್. ಆ ಕನೆಕ್ಷನ್ ಅನ್ನ ಈ ಕನೆಕ್ಷನ್ ಮೂಲಕ ಹಿಡಿತೀವಿ ಸರ್. ಹಿಡಿದು ಬಿಟ್ಟು ಬಡಿದು ಬಿಟ್ಟು ನಿಮ್ಗೆ ಒಪ್ಪಿಸ್ತೀವಿ ಸರ್. ಹೇಗಿದೆ ಸರ್ ಐಡಿಯಾ? ನಿಮ್ಮ ಐಡಿಯಾ ನೀವೇ ಇಟ್ಕೊಳ್ಳಿ, ನಾನು ಸರ್ ಏನ್ ಸರ್ ಇದು? ರೈಟ್, ವಿಷಯಕ್ಕೆ ಯಾಕೆ ತಲೆ ಕೆಡ್ಸ್ಕೊಳ್ತೀರಾ? ಆಯ್ತು ಸರ್. ನಾಟಿಲ್ಲ ಹೋಗ ತಗೋ, ಇಲ್ಲೊಂದು ಬೀಡಿ ಕೊಡು ತಗೋ. ವೆಂಕಟೇಶ ಸಂಗ್ರಾಮ್ಜಿ, ರೈ, ಏನ್ರಿ ಇದು? ತಗೊಳ್ಳಿ ಸರ್ ತೀರ್ಥ. ಡ್ಯೂಟಿ ಟೈಮ್ ಅಲ್ಲ. ಹೊಡೀರಿ ಸರ್ ಗೋಲಿ ನಿಮ್ ಡ್ಯೂಟಿಗೆ. ಏನ್ ಯಾರು ಕಾಣದೇ ಇರೋ ಡ್ಯೂಟಿನ ಸರ್ ನಿಮ್ದು? ಇಂಥ ಬ್ಯೂಟಿ ಇಟ್ಕೊಂಡಿರುವಾಗ ಡ್ಯೂಟಿ ಮಾಡಕ್ ಆಗುತ್ತಾ ಸರ್? ನೋಡಿ ಸರ್, ಗುಂಡು ಹಾಕಿದ್ರೇನೆ ಕಷ್ಟವಾಗಿರೋ ಕೆಲಸಗಳೆಲ್ಲ ಸುಲಭವಾಗಿ ಸಾಲ್ವ್ ಆಗೋದು ಸರ್. ಏನಂತ ಜನವೇ? ತಗೊಳ್ಳಿ ಸರ್. ಈಗ ಇನ್ನೊಂದು ರೌಂಡು. ಗುಂಡೆ ಗುಂಡು. ಈಗ ಸೋಡಾ. ಬಾಜುವಾಗಿರುತ್ತೆ ಕಾಂಬಿನೇಷನ್ ಸರ್. ಸರ್ ಏನ್ರಿ ಇದು? ತಗೊಂಡಾಯ್ತಲ್ಲ. ಹಾಗಲ್ಲ ಸರ್, ಅದು ಗುಂಡು ಹಾಕಿದ್ರೇನೆ ಕೆಲಸ ಎಲ್ಲ ಬ್ರೈಟ್ ಆಗಿ ಆಗೋದು ಸರ್. ನನ್ನ ಮಾತು ಕೇಳಿ ಸರ್. ಈ ಕಾಶಿನಾಥ್ ಅವ್ರೆ, ಏನ್ರಿ ಇದೆಲ್ಲ ಡ್ಯೂಟಿ ಟೈಮ್ ನಲ್ಲಿ? ಏನ್ರಿ ವಿಜಯ್, ಹೇಳ್ರಿ ನಿಮ್ ಬಾಸ್ ಇನ್ನೊಂದು ರೌಂಡ್ ಹಾಕೋದಕ್ಕೆ ಯಾಕ್ರಿ ಎದುರ್ತಾರೆ ಇವರು? ಜನವೇ ನೀನಾರು ಮಾತಾಡಮ್ಮ. ಹೌದು ಸರ್. ತಗೊಳ್ಳಿ ಸರ್, ಕುಡಿಬೇಕು ಸರ್. ರೌಂಡು ಸರ್. ರೈ, ಚೆನ್ನಾಗಿ ನಂಗೆ ನಿದ್ದೆ ಬರ್ತಾ ಇದೆ ಸರ್. ಹೋಗ್ರಿ, ಮಲ್ಕ ಹೋಗ್ರಿ. ಥ್ಯಾಂಕ್ ಯು. ಜನವೇ ಗುಡ್ Take care. ನೈಟ್. ರೈ ವಿಜಯ್, ನೀವೇನ್ರಿ ಮಾಡ್ತಿದ್ದೀರಾ? ಹೋಗ್ರಿ, ಅಲ್ಲಿ ಒಳಗಡೆ PC ಅವ್ರ ಪಾಯಿಂಟ್ ಅಲ್ಲಿ ನೋಡೋಗ್ರಿ. ಸರ್, ಯು ಆರ್ ಗ್ರೇಟ್ ಸರ್. ಯು ಆರ್ ಗ್ರೇಟ್ ಸರ್. ಜವಾನ್ ಹಿಡಿದು ಗ್ರೇಟ್ ಆಗ್ಬೇಕು. ಓಕೆ, ಗುಡ್ ನೈಟ್. ಸರ್ ಇದು ಕೂತ್ಕೊಳ್ಳಿ ಸರ್. ನೀವು ಗುಂಡು ಹಾಕ್ಬೇಕು, ನಾವು ಹೋಗ್ಬೇಕು. ಗುಡ್ ನೈಟ್. ಎಲ್ಲ ಡೌನ್. ಹಾ, ಒಂದು ಕೆಲಸ ಮಾಡೋಣ. ಬಾಯ್ ಮುಚ್ಚಿದ್ರ ಕೆಲಸನೇ ಮಾಡ್ತಾ ಇರೋದು. ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತೀವಿ, ಇಲ್ಲೇ ನೈಟ್ ಅಂಡ್ ಡೇ ಕೆಲಸ ಅಷ್ಟೇ. ಅವ್ರು ನೋಡು ಬೆಚ್ಚು ಒಳ್ಳೆ ಬಲಿ ಕಂಡವ್ರೆ, ನಾವು ನೋಡು ಇಲ್ಲೇ ಚಳಿಲಿ ಒದ್ದಾಡ್ತಿದ್ದೀವಿ. ಎಲ್ಲೋ ಏನಿಲ್ಲ,
ಏನನ್ನ ನೋಡಿ ಏನನ್ನ ಅಂತಾನೆ ಎದುರು ಕುಕ್ಲ ಯಾವಾಗ್ಲೂ ಹೆಂಗಸ್ತಾರೆ ಎದ್ರಕೊಂಡು ಸಾಯ್ತಾನೆ ಇವನ್ ಹಣೆ ಬರನೇ ಇಷ್ಟು ಎಲ್ಲಾಯ್ತು ಏನು ಯಾರು ನೀನು ಮಾತಾಡ್ತೀಯಲ್ವಾ? ಏಯ್ ಒಬ್ಳು ಹೇಳ್ತಿಲ್ವಾ? ಮಾತಾಡಲಿಲ್ಲ ಅಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಹೇಳು ಒಬ್ಳು ನೋಡು, ಮಾತಾಡ್ತೀಯಲ್ವಾ? ಶೂಟ್ ಮಾಡ್ಬಿಡ್ತೀನಿ. ಅಲ್ವೋ? ಏಯ್ ಶೂಟ್ ಮಾಡ್ಬಿಡ್ತೀನಿ ನೋಡು. ನೀನು ಮಾತಾಡಲಿಲ್ಲ ಅಂದ್ರೆ ನಾನು ಶೂಟ್ ಮಾಡ್ಬೇಕಾಗುತ್ತೆ. ಏಯ್ ವಿಜಯ್, ಯಾಕ್ರಿ ನಿಮ್ ಬಾಸ್ ಕಿರ್ಚ್ಕೊಳ್ತಾ ಇದಾರೆ? ಹೌದು, ಕಿರ್ಚ್ಕೊಳ್ತಾ ಇದ್ದಾರೆ. ರವಿ ಕುಮಾರ್ ಕೇಳ್ರಿ ಇವ್ರನ್ನ, ಯಾಕೆ ಅವ್ರ ಬಾಸ್ ಕಿರ್ಚ್ಕೊಳ್ತಾ ಅಂತ? ಯಾಕೆ ಕಿರ್ಚ್ಕೊತಾ ಇದ್ದಾರೆ? ಮುಚ್ಚಿರಿ ಬಾಯ್ನ. ಎಲ್ಲ ನಿಮ್ ಬಾಸ್ ಕುಟ್ಸಿ ಹಾಳು ಮಾಡಿರೋ ಕೆಲಸ ಇದು. ಸರ್ ನನ್ಗೆ ಯಾಕೋ ಭಯ ಆಗ್ತಾ ಇದೆ. ನಾನ್ ಬಂದಾಗಿನ ನೋಡ್ತಾನೆ ಇದ್ದೀನಿ, ಒಂದೇ ಕಂಟಿನ್ಯೂಟಿ. ನನಗೆ ಭಯ ಆಗುತ್ತೆ, ನನಗೆ ಭಯ ಆಗುತ್ತೆ. ಅಂತ ಅಂದ್ರೆ ತಿಂದಿದ್ದೆಲ್ಲ ಕಕ್ಬಿಡ್ಬೇಕು. ಸ್ಟಾಪ್. ಹೇ ಕುಮಾರ್, ಇವ್ರು ನನ್ ಭಯಕ್ಕೆ ನಿನ್ ಊಟ ಬಳಸ್ಬೇಕು ಇದಾರ? ರೀ ಕಾಶಿನಾಥ್ ಅವ್ರೆ, ನಿಮ್ಗೆ ಬುದ್ಧಿ ಇದೆಯೇನ್ರಿ? ಅವ್ರು ಬೇಡ ಬೇಡ ಅಂದ್ರು ಕಂಟ್ಪುರ್ತಿ ಕುಡ್ಸಿದ್ರಿ, ಈ ಕುರ್ಲಿ ಟೈಟ್ ಆಗ್ಯವ್ರೆ. ಹೋಗಿ ಸಮಾಧಾನ ಮಾಡಿ ಹೋಗಿ. ಸುಮ್ಮನೆ ನೀನ್ ಕುಡ್ದಿದ್ರೆ ನೀನು ಔಟ್ ಆಗ್ತಾ ಇದ್ದೆ, ಕುಡಿಯೋದಕ್ಕೆ ನಾನೇನು ಮಾಡ್ಲಿ?
ಓ ಯಜಮಾನ್ರೆ ಬರ್ತಿದ್ದಾರೆ. ನಮಸ್ಕಾರ ಸರ್. ಬನ್ನಿ ಬನ್ನಿ ಗುರುದೇವ ಬನ್ನಿ. ಬನ್ನಿ ಸರ್ ಬನ್ನಿ. ಸರ್ ನಿಮ್ಗೂ ಭಯ ಆಯ್ತಾ? ಏಯ್ ಮುಷ್ಕರ್ ಹೋಗ ಆ ಕಡೆ. ಏ ಕುಮಾರ್ ಇವನ ಕೈ ಹಿಡ್ಕೊಂಡು ಕರ್ಕೊಂಡೋಯ. ಸರ್ ಮತ್ತೆ ಯಾಕೋ ಭಯ ಆಗುತ್ತೆ ಸರ್. ಅಯ್ಯೋ ಕರ್ಕೊಂಡೋಗ ಇವನ್ನ. ಸರ್ ಬನ್ನಿ ಸರ್ ಬನ್ನಿ ಸರ್. ಸರ್ ಯಾಕೆ ಸರ್ ಕಿರ್ಚ್ಕೋತಾ ಇದ್ರಲ್ಲ, ಏನಾಯ್ತು ಸರ್? ಏನೂ ಇಲ್ಲ, ನಾವಾಗ್ಲೇ ಕುಡ್ದ್ವಲ್ಲ, ಕುಡ್ದಾದ್ಮೇಲೆ ನೀವೆಲ್ಲ ಹೋದ್ರಿ. ನಾನ್ ನನ್ನ ರೂಮ್ಗೆ ಹೋದೆ. ಯಾವ್ದೋ ಒಂದು ಹುಡುಗಿ ಗೊಳೋ ಅಂತ ಅಳ್ತಿದ್ಲು. ಗಾಬರಿ ಆಗ್ಬಿಟ್ಟು ಯಾರಮ್ಮ ನೀನು, ಯಾಕೆ ಅಳ್ತಿದ್ಯಾ ಅಂತ ಕೇಳ್ದೆ. ಅದಕ್ಕೆ ಅವಳು ಏನು ಹೇಳಲಿಲ್ಲ. ಕೊನೆಗೆ ಶೂಟು ಮಾಡ್ತೀನಂದೆ, ಅದಕ್ಕೂ ಜಗ್ಲಿಲ್ಲ. ಇದ್ದಕ್ಕಿದ್ದಾಗ ಮಾಯ ಆಗ್ಬಿಟ್ಲು. ಏನಂತಾನೆ ಅರ್ಥ ಆಗ್ತಿಲ್ವಲ್ಲ. ಓ ಸಾರ್ ನಂಗೆ ಗೊತ್ತಾಯ್ತು ಸರ್. ಏನ್ರಿ ಗೊತ್ತಾಯ್ತು? ಅದೇನಾಯ್ತು ಅಂದ್ರೆ ನೀವು ಪೂರ್ತಿ ಕುಡಿಲಿಲ್ಲ ನೋಡಿ, ಅದಕ್ಕೆ. ಏಯ್ ಸುಮ್ನೆ ಕೂತ್ಕೊಳ್ರಿ ಸರ್. ನಾನು ಅವತ್ತೇ ಹೇಳಿದೆ ಇವ್ರನ್ನ ಕರ್ಕೊಂಡ್ಬರ್ಬೇಡಿ ಅಂತ. ಈಗ ನೋಡಿ ಕುಡಿದು ತೂರಾಡ್ತಾ ಇದ್ದಾರೆ. ಓ ಸುಮ್ನಿರ ನೀನು. ಸುಮ್ಮನೆ ರೀ, ಹೋಗಿ ಮಲ್ಕೊಳ್ಳಿ. ಸರ್ ಪ್ಲೀಸ್ ಹೋಗಿ ಇನ್ನೊಂದು ರೌಂಡ್ ಹಾಕ್ತೀರಾ ಸರ್? ಬ್ಯಾಡ್ ಅದೇ, ಹೋಗ್ರಿ. ಮಿಸ್ಟರ್ ವಿಜಯ್, ಬರ್ತೀನಿ ಸರ್. ಸರ್ ನೀವು ಹೋಗಿ ಮಲ್ಲಿಗೆ. ಕಾಶಿನಾಥವ್ರೆ, ರಾತ್ರಿ ಹೇಗಿತ್ತು? ಅಯ್ಯೋ ಯಾಕೆ ಕೇಳ್ತೀರಾ ಸರ್? ಅಬ್ಬಬ್ಬಾ. ಮತ್ತಿನ್ನೇನಂತೆ, 4 ತೆಗ್ದ್ಬಿಟ್ಕೊಂಡು ಆರಾಮಾಗಿ ನಿದ್ದೆ ಮಾಡಿರ್ತೀರ. ಏನಮ್ಮ ಕಾಫಿ ಕೊಡಮ್ಮ. ಅಬ್ಬ ತುಂಬಾ ಚಳಿ ಸರ್, ತುಂಬಾ ಚಳಿ. ತಗೊಳ್ಳಿ ಸರ್, ತಗೊಳ್ಳಿ ಸರ್. ಏನಮ್ಮ ರಂಗಲಕ್ಷ್ಮಿ, ಸರ್. ರಾತ್ರಿ ಎಷ್ಟೊತ್ತಿಗೆ ನಿದ್ದೆ ಮಾಡಿದೆ? ನೀವು ಊಟ ಮಾಡ್ಕೊಂಡು ಹೋದ್ರಲ್ಲ ಸರ್, ನಾನು ಆವಾಗ್ಲೇ ಮಾಡ್ಕೊಂಡ್ಬಿಟ್ಟೆ. ರಾತ್ರಿ ಯಾರಾದ್ರೂ ಹತ್ತಿದ್ದು ಕಿಚ್ಚಿದ್ದು ಏನಾದ್ರು ಕೇಳಿಸ್ತಾ? ಆತರ ಏನ್ ಕೇಳ್ಸಿಲ್ಲ ಸರ್, ನಾನು ಎದ್ದಿದ್ ಬೆಳಿಗ್ಗೆನೆ. ಸರಿ, ನೀವು ಹೋಗಮ್ಮ. ನಿದ್ದೆ ಮಾಡೋದ್ರಲ್ಲಿ ಈ ಕುಂಕಣ್ಣನ್ ತಂಗಿ ಇವಳು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಿಸ್ಟರ್ ವಿಜಯ್. ಬನ್ನಿ ಸರ್. ಕೂತ್ಕೊಳ್ಳಿ. ಅಂದಾಗೆ ನಮ್ಮ ಪಿಸಿಗಳೆಲ್ಲ ಏನ್ ಮಾಡ್ತಿದ್ದಾರೆ? ಸರ್ ಅವ್ರು ನೈಟ್ ಡ್ಯೂಟಿ ಮುಗಿಸಿ ರೆಸ್ಟ್ ತಗೊಳ್ತಾ ಇದ್ದಾರೆ. ಸರಿ ಸರಿ ಸರಿ. ಅಂದಾಗೆ ನಮ್ಮಲ್ಲಿ ಯಾರೋ ಒಬ್ರು ಕಾಣಿಸಿಲ್ವಲ್ಲ? ಜಾಹ್ನವಿ ಸರ್. correct. ಏನಿಲ್ಲ, ರಾತ್ರಿ ಎಲ್ಲ ತುಂಬಾ ನಿದ್ದೆಗೆಟ್ಟಿದ್ರು, ಬಹಳ ಭಯ ಪಟ್ಟಿದ್ರಿಂದ ನಾರ್ಮಲ್ ಆಗೋವರೆಗೂ ಏಳ್ಸೋದ್ ಬೇಡ ಅಂತ ನಾನೇ ಸುಮ್ಮನಾದೆ ಅಷ್ಟೇ. ಒಳ್ಳೆ ಕೆಲಸ ಮಾಡಿದ್ರಿ. ಸರ್ ನಿನ್ನೆ ರಾತ್ರಿ ಒಂದೇ ರಾತ್ರಿ ಸರ್ ನನ್ನ ಜೀವನದಲ್ಲಿ ಕಳೆದಿದ್ದು. ಮತ್ತೊಂದ್ ರಾತ್ರಿ ಈ ರೀತಿ ಕಳಿಯೋದ್ ಬೇಡ ಸರ್. ಸರ್ ಯಾರ ಪಿಸಿ ಜೊತೆ ಮಾಡಿ ಸ್ಟೇಷನ್ ಕಳಿಸ್ಕೊಡಿ ಸರ್. ಬೆಳಿಗ್ಗೆ ಏನ್ರಿ ನಿಮ್ ಗೋಲು? ಕುಮಾರ್ ನಿಮ್ ಸೆಕ್ರೆಟರಿ ಆಗಿ ಇಟ್ಟಿದ್ದೇವಲ್ಲ, ಅದಕ್ಕಿಂತ ಇನ್ನೇನ್ ಬೇಕು? ಹಾಗಲ್ಲ ಸರ್, ರಾತ್ರಿ ನಿಮ್ ಕಣ್ಣು ಕಾಣಿಸ್ಕೊಂಡಿರೋ ಹುಡುಗಿ ಇವತ್ ರಾತ್ರಿ ನನ್ ಕಣ್ಣಿಗೆಲ್ಲರ ಕಾಣಿಸ್ಕೊತೋಳೋ ಅಂತ ಸರ್. ನಿಮ್ ಕಣ್ಗಂತೂ ಬೀಳಲ್ಲ ಬಿಡಿ. ನೋಡಿ, ನಾ ಹೇಳ್ತಿರೋ ಮಾತು ಕೇಳಿ. ನಾವು ಬಂದಿರೋ ಕೆಲಸ ಮುಗಿಯೋ ಗಂಟ ಇಲ್ಲಿಂದ ಯಾರು ಕದಲ್ಬಾರ್ದು. ಸರ್ ಎಷ್ಟು ದಿವಸ ಆಗುತ್ತೆ ಸರ್? ಎಷ್ಟು ದಿನಗಳಲ್ಲ, ಕೆಲವೇ ಗಂಟೆಗಳಲ್ಲಿ ನನಗೊಂದು ಬಲವಾದ ಕ್ಲೂ ಸಿಕ್ಕಿದೆ. ಏನಾದ್ರು ಕ್ಲೂ ಸಿಕ್ತಾ ಸರ್? ಅದ ಆಮೇಲೆ ಹೇಳ್ತೀನಿ. ಮೊದ್ಲು ಈ ಮನೆಯಲ್ಲಿ ಕೊಲೆಗಳಾಯ್ತಲ್ಲ, ಆ ಸ್ಪಾಟ್ಗಳು ತೋರಿಸಿ. ಓಕೆ ಓಕೆ ಬನ್ನಿ ಸರ್. ಬರ್ತೀನಿ ಕಾಶಿನಾಥ್. ನಾನು ಒಬ್ಬ ಇದ್ದೀನಿ ಅನ್ನೋದನ್ನ ಮರ್ತು ಬಿಟ್ಟು ನೀವು ಪತ್ತೇದಾರಿಕೆ ಮಾಡ್ತೀರಾ? ಮಾಡಿ. ನನ್ನನ್ನು ಬಿಟ್ಟು ಅದೇನ್ ಡಿಟೆಕ್ಟಿವ್ ಮಾಡ್ತೀರೋ ಮಾಡಿ. ಕುಮಾರ್, ಏನ್ ಸರ್? ಭೂಪತಿಯವರು ತುಂಬಾ ಹೆದರ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ನೀನ್ ರೂಮಲ್ಲಿ ಇದ್ಕೊಂಡು ಸ್ವಲ್ಪ ಅವ್ರಿಗೆ ಧೈರ್ಯ ಹೇಳು. ಆಯ್ತು ಸರ್. ಹೋಗಿ ಹೋಗಿ ಹೋಗಿ. ಆಯ್ತು ಸರ್. ಬನ್ನಿ ಭೂಪತಿ ಅವರೇ. ಬನ್ನಿ ಸರ್. ಮೊದಲನೇ ಹಣ ಇಲ್ಲೇ ಬಿದ್ದಿತ್ತು ಸರ್. ಎರಡನೇದು ಆ ರೂಮ್ ಸರ್. ಹೌದು ಸರ್, ಎರಡನೇ ಹಣ ಇಲ್ಲೇ ಬಿದ್ದಿತ್ತು ಸರ್. ಮೂರನೇದು ಬನ್ನಿ ಸರ್, ತೋರಿಸ್ತೀನಿ. ಆರನೇ ಹಣ ಇಲ್ಲೇ ಬಿದ್ದಿತ್ತು ಸರ್. ಆರನೇದ? ಅದೇನ್ರಿ ಅದು ಏಕ್ದಮ್ 4 ಆದ್ಮೇಲೆ 6ನೇ ತೋರಿಸ್ತಾ ಇದ್ದೀರಾ? 5ನೇದಲ್ಲಿ? ಐದನೇ ಹಣ ಸ್ಮಶಾನದಲ್ಲಿ ಬಿದ್ದಿತ್ತು ಸರ್. ತೋರಿಸ್ತೀನಿ ನಡಿ.
ಐದನೇ ಬಾರಿ ಸಿಕ್ಕಿದ್ದಿಲ್ಲೇ ಸರ್. ಮಿಸ್ಟರ್ ವಿಜಯ್, ಸರ್ ಈ ಮನೆ ಒಳಗೆ ನಾವು ಬಂದ 10 ಗಂಟೆ ಒಳಗೆ 5 ತರ ಇನ್ಸಿಡೆಂಟ್ ನಡೆದಿವೆ. ಆದ್ರೆ ಯಾವ್ದು ಒಂದಕ್ಕೊಂದು ಲಿಂಕೆ ಆಗ್ತಿಲ್ವಲ್ಲ. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಸರ್, ಮೈ ಮೇಲೆ ಕಾಕಿ ಬಟ್ಟೆ ಇರೋದ್ರಿಂದ ಸ್ವಲ್ಪ ಅನುಮಾನ ದೃಷ್ಟಿಯಿಂದ ನೋಡ್ಬೇಕಾಗತ್ತೆ. ಇದ್ರೆ ಯಾಕೆ ನಿಲ್ಸ್ತೀರಾ? ಓಪನ್ ಆಗಿ ಹೇಳಿ. ಇಲ್ಲಿ ನಮ್ಮನ್ ಬಿಟ್ಟು ಬೇರೆ ಯಾರು ಇಲ್ವಲ್ಲ. ಒಂದು ಉದ್ದೇಶ ಇಟ್ಕೊಂಡ್ ಬಂದವ್ರು ನಾವು. ಈ ಇನ್ಸಿಡೆಂಟ್ಗಳಿಂದ ಗಾಬರಿ ಆಗಿದೆ, ಭಯ ಆಗಿದೆ. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನಂಬಕ್ಕೆ ಆಗ್ತಾ ಇಲ್ಲ. ದೆವ್ವ, ಐ ಮೀನ್ ಆತ್ಮ ಅನ್ನೋದು ಇದೆಯೇನೋ. ನೀವೇನಂತೀರಾ ಸರ್? ನನ್ನ ಅನಿಸಿಕೆಗಳನ್ನ ನಾನು ಹೇಳ್ತೀನಿ ಸರ್, ದಯವಿಟ್ಟು ಬೇಜಾರು ಮಾಡ್ಕೊಂಡ್ಬಿಡಿ. ನಂಬಕ್ಕೂ ಆಗ್ತಿಲ್ಲ, ನಮ್ ಧೈರ್ಯಕ್ಕೂ ಆಗ್ತಿಲ್ಲ. ಒಂಥರ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಾಗಿದೆ. ವಿಜಯ್, ಆ ಕಾಶಿನಾಥ್ ಆಗ ಜಾನ್ವಿ ಮೇಲೆ ಒಂದ್ ಕಣ್ ಭಾರಿ ಹುಷಾರಾಗಿ ಇಟ್ಕೊಳ್ಳಿ, ಮನ್ಸಲ್ಲೇ ಇಟ್ಕೊಳ್ಳಿ. ಅವ್ರನ್ನ ಬರಕ್ಕೆ ಬಿಡಬಾರ್ದಾಗಿತ್ತು. ಬಂದ್ಬಿಟ್ಟಿದಾರಲ್ಲ, ಇರ್ಲಿ ಬಿಡಿ. ಆದ್ರೆ ಇನ್ಮೇಲೆ ಭಾರಿ ಹುಷಾರಾಗಿರ್ಬೇಕು, ಆಯ್ತಾ? ಓಕೆ ಸರ್. ಇದುವರೆಗೂ ನೀವು ಹ್ಯಾಂಡಲ್ ಮಾಡಿರೋ ಕೇಸ್ಗಳು ಒಂದು ಫೇಲ್ಯೂರ್ ಆಗಿಲ್ಲ ಸರ್. ನಿಮ್ಮಂತ ಇಂಟೆಲಿಜೆಂಟ್ ಆಫೀಸರ್ ಜೊತೆ ಕೆಲಸ ಮಾಡೋದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ ಸರ್. ಸರ್, ಏನ್ ಸಿದ್ದರಾಜು? ಪಕ್ಕದಲ್ಲಿ ಸೀನಪ್ಪಜ್ಜ ಅಂತ ಹೇಳಿದ್ನಲ್ಲ ಸರ್, ಅವ್ರು ಇವರೇ ಸರ್. ನೀವು ಹೇಳಿದ್ರೆ ಕರ್ಕೊಂಡ್ಬಂದು. ಹೌದಾ? ಏನ್ ಬುದ್ಧಿ ಹೇಳಿ ಕಳಿಸಿದ್ರಂತ? ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಏನ್ ಮಾಡ್ತಿದ್ದೀರಾ? ಇನ್ನೇನ್ ಮಾಡ್ಲಿ ಸ್ವಾಮಿ, ತಿನ್ನೋದು, ಉಣ್ಣೋದು, ಮಲ್ಕೊಂಡು ನಿದ್ದೆ ಮಾಡೋದು. ಅಂದ್ರೆ ರಿಟೈಲ್ ಲೈಫ್ ಇದ್ದಾಗೆ. ಹೌದು. ಅಂದಾಗೆ ಸೀನಪ್ಪಜ್ಜ, ಈ ಮನೇಲಿ ತುಂಬಾ ವರ್ಷದಿಂದ ಕೆಲಸ ಮಾಡಿದ್ದೀರಲ್ಲ, ಅಂದ್ರೆ ಈ ಮನೆ ವಿಷಯ ಸ್ವಲ್ಪ ಹೇಳಿದ್ರೆ ನನಗೆ ತುಂಬಾ ಉಪಕಾರ ಆಗುತ್ತೆ. ಅದಕ್ಕೆ ಅಂತ ಹೇಳ್ತೀನಿ. ಈಗ ನಿಮ್ಗೊಂದು 75 ವರ್ಷ ಆಗಿದೆಯಲ್ಲ, ಅಂದ್ರೆ ಈ ಮನೆ ಕಟ್ಟಿ 70 ವರ್ಷ ಆಯ್ತಲ್ಲ. ಮುಂದೆ ಹೇಳಿ. ಮನೆ ತುಂಬಾ ಮಂದಿ ಇದ್ರು ಸ್ವಾಮಿ. ಆದ್ರೆ ನಮ್ ದಣಿಗೆ ಇದ್ದೊಳೊಬ್ಳೆ ಮಗಳು, ಮುದ್ದಾಗಿ ಸಾಕಿದ್ರು. ದಣಿ ಹೆಂಡತಿಗೆ ಯಾವ್ದೋ ಕಾಯಿಲೆ ಬಂದು ಸತ್ತೋಗ್ಬಿಟ್ರು. ಅವ್ರು ಸತ್ತೋದ್ಮೇಲೆ ಮಗಳನ್ನ ಯಾರು ಕೇಳೋರೇ ಇಲ್ದಂಗ ಆಗೋಯ್ತು ಬುದ್ಧಿ. ಬಂಗಾರದಂತ ಸಂಸಾರನ ಹಾಳು ಮಾಡ್ಕೊಂಡ್ಬಿಟ್ರು ಬುದ್ಧಿ. ನಮ್ ದಣಿಗೆ ದುಡ್ಡು ನುಚ್ಚು ಜಾಸ್ತಿ ಇತ್ತು. ಅದರಿಂದ ಮಗಳನ್ನ ಗಮನಿಸ್ತಾ ಇಲ್ಲ. ಅದನ್ನ ಬೇಜಾರಾಗಿ ಮಗಳು ಒಂದಿನ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು ಬುದ್ಧಿ. ಹೌದಾ? ಹೌದು ಸ್ವಾಮಿ. ಅದ ಸಮಾಚಾರ. ಆಮೇಲೆ ದನಿ ಜನ ಎಲ್ಲ ಏನಾದ್ರು? ಒಬ್ರಿಂದ ಒಬ್ರು ಸ್ಮಶಾನಕ್ಕೆ ಹೋಗ್ಬಿಟ್ರು ಸ್ವಾಮಿ. ಅವ್ರಿಗೆ ಆಸ್ತಿ ಪಾಸ್ತಿ ಏನು ಇರ್ಲಿಲ್ವಾ? ಯಾಕಿರ್ಲಿಲ್ಲ ಸ್ವಾಮಿ, ಚಿನ್ನದಲ್ಲೇ ಮುಳುಗಿದ್ರು ಜನ. ನನಗೂ ಕೈ ತುಂಬಾ ಸಂಬಳ ಕೊಡ್ತಾ ಇದ್ರು ಸ್ವಾಮಿ. ಹಾಗಾದ್ರೆ ಆ ಬಂಗಾರವೆಲ್ಲ ಏನಾಯ್ತು? ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಸ್ವಾಮಿ. ಸರಿ ಸೀನಪ್ಪಜ್ಜ, ನೀವೇನು ಹೋಗ್ಬಿಟ್ಟು ಬನ್ನಿ. ಅವಶ್ಯಕತೆ ಇದ್ರೆ ಹೇಳಿ ಕಳಿಸ್ತೀನಿ. ನಮಸ್ಕಾರ, ಹೋಗ್ಬನ್ನಿ. ನೋ ಯೂಸ್ ವಿಜಯ್, ಏನು ಪ್ರಯೋಜನ ಇಲ್ಲ. ಈ ರೂಟಲ್ಲಿ ಏನು ಪ್ರಯೋಜನ ಆಗಲ್ಲ. ಬೇರೆ ರೂಟ್ ಕಂಡಿಡ್ಕೊಳ್ಬೇಕು. ಬನ್ನಿ. ಬನ್ನಿ ಸರ್, ನೀವು ತಗೋತಾರಷ್ಟು ಬಹಳ ಚೆನ್ನಾಗಿದೆ ಸರ್. ಹಾ ಹಾ. ಜಾಹ್ನವಿ ಅಲ್ವಾ? ಬನ್ನಿ. ಏನಾಯ್ತು? ನಾನ್ ಸ್ನಾನ ಮಾಡಕ್ ಹೋದಾಗ ನನ್ ಬಟ್ಟೆನ ಈ ಸೂಟ್ಕೇಸಲ್ಲೇ ಇತ್ತು. ನನ್ಗೆ ಯಾಕೋ ಈ ಮನೇಲಿ ಇರೋದಕ್ಕೆ ತುಂಬಾ ಭಯ ಆಗ್ತದೆ ಸರ್. ನಾನ್ ಸ್ನಾನ ಮುಗಿಸ್ಕೊಂಡ್ ಬರೋಷ್ಟರಲ್ಲಿ ಈ ಸೂಟ್ಕೇಸಲ್ಲಿ ಎಲುಬು ಗೋಡೆ ಇದೆ ಸರ್. ವಿಜಯ್, ಹಾಗಾದ್ರೆ ಕೊಲೆಗಾರನ ಪತ್ತೆ ಹಚ್ಚೋದ್ರಲ್ಲಿ ಏನ್ ಕಷ್ಟ ಏನಿಲ್ಲ. ನೀವೊಂದು ಕೆಲಸ ಮಾಡಿ, ಕುಮಾರ್ನ ಕರ್ಕೊಂಡು ಪ್ರತಿಯೊಂದು ರೂಮ್ ಚೆಕ್ ಮಾಡ್ಬಿಟ್ಟು ಬಟ್ಟೆ ಎಲ್ಲಿದೆ ಅಂತ ಹುಡ್ಕೊಂಡು ಬನ್ನಿ. ಓಕೆ ಸರ್, ಈ ಮನೆ ಇಂಚಿಂಚು ಹುಡುಕಿ ಎಲ್ಲಿದ್ರು ಪತ್ತೆ ಹಚ್ಕೊಂಡು ಸರ್, ನನಗೆ ಈ ಮನೇಲಿರೋದ್ ಭಯ ಸರ್. ನಾನು ಈ ಮನೇಲಿ ಇರೋದಿಲ್ಲ. ನನ್ನ ಕಳಿಸ್ಬೇಡಿ ಸರ್. ನೀನೇನು ಭಯ ಪಡಬೇಡ. ಆದಷ್ಟು ಬೇಗ ಕೊಲೆಗಾರನ ಪತ್ತೆ ಹಚ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡಿ. ದಯವಿಟ್ಟು ಕೋಆಪರೇಟ್ ಮಾಡಿ ಸರ್. ಅದು ನಾನು ಒಬ್ಬಳೆ ಹೇಗಿರ್ಲಿ ಸರ್? ನಮ್ ರಂಗಲಕ್ಷ್ಮಿ ಇದ್ದಾಳಲ್ಲ, ಅವ್ರ ಜೊತೆಗಿರಿ. ನಿಮ್ಗೆ ಹಾಕೊಳಕ್ ಬಟ್ಟೆ ಇಲ್ಲ ಅಂದ್ರೆ ಅವ್ರ ಬಟ್ಟೆ ಯೂಸ್ ಮಾಡ್ತಾರೆ. ನಾ ಆಮೇಲೆ ಬಂದು ನೋಡ್ತೀನಿ. ಓಕೆ? ಸರ್ 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 ಸರ್
ಧನಲಕ್ಷ್ಮಿ, ರೀ ಭೂಪತಿ ಅವರೇ, ಎಂತ ಪುಷ್ಪನ್ ಮನೆನೇ ಪರ್ಚೇಸ್ ಮಾಡಿದ್ದೀರಾ? ಜಗತ್ನಲ್ಲಿ 7 ಆಶ್ಚರ್ಯದಲ್ಲೇ ಇದು 8ನೇದಾಗಿ ಸೇರಿಸ್ಬಿಡ್ಬೋದು. ಮೊದಲು ಮನೆ ಯಾವನು ಫ್ರೀಯಾಗಿ ಕೊಟ್ಟು ತಲೆ ತೊಳ್ಕೊಳ್ಳಿ. ಫ್ರೀ ಕೊಡ್ತೀನಿ, ನೀವೇ ಇಟ್ಕೊಳ್ಳಿ ಸರ್. ಆಗ್ತೀನಿ ನೋಡು. ನನ್ನ ಹತ್ರನೇ ಬಲ ಬಿಸ್ತೀಯಾ? ನೀನೇನಾದ್ರೂ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಆಗಿರೋದು ಗೊತ್ತಲ್ಲ ಪೊಲೀಸ್ ವರ್ಕ್. ಬಾಂಬೆ ಕಟ್ಸಿ ಪ್ಲೇನ್ ಹಚ್ಬಿಟ್ಟು ರಿಪೇರಿ ಮಾಡ್ಬಿಡ್ತೀನಿ. ಸರ್ ನಾನ್ ಮಾಡಿಲ್ಲ ಸರ್. ಮುಜೆ ಬೈನಾ ಸರ್, ಎಲ್ಲಾ ಕಡೆನೂ ಹುಡುಕ್ತೆ ಸರ್. ಜಾನುವಿ ಬಟ್ಟೆ ಎಲ್ಲೂ ಸಿಗ್ತಾ ಇಲ್ಲ ಸರ್. ಸರ್ ಇಡೀ ಒಳ್ಳೆ ಜ್ವಾಲಾಡಿದ್ರು ಎಲ್ಲೂ ಸಿಕ್ಕಿಲ್ಲ ಸರ್. ಹಾ, ಕಾಶಿನಾಥಲ್ಲಿ ನನ್ನೇನ್ ಕೇಳ್ತೀರಾ? ಯಜಮಾನನ್ ಕಾಯ್ದಾಗಿದೆ. ಇದೊಂಥರ ವಿಚಿತ್ರ ಪ್ರಾಣಿ. ಸರ್, ಆ ಹುಡುಗಿ ನನ್ನ ಊರಿಗೆ ಕಳಿಸ್ಬಿಡಿ ಅಂತ ತುಂಬಾ ಅಳ್ತಾ ಇದ್ದಾರೆ ಸರ್. ಸರ್ ಅವ್ರ ಜೊತೆ ನನ್ನ ಕಳಿಸ್ಬಿಡಿ ಸರ್. ಅವ್ರನ್ನ ಕರ್ಕೊಂಡು ಬಂದಿರೋದು ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡಕ್ಕೆ. ಏನೇನು ಮಾತಾಡಕ್ಕಲ್ಲ, ಹೋಗ್ಲಿ ಒಳಗಡೆ. ಕುಮಾರ್, ಇವ್ರು ಹುಷಾರಾಗಿ ನೋಡಿ. ಓಕೆ, ಬನ್ನಿ. ಎಕ್ಸ್ಕ್ಯೂಸ್ ಮಿ ಸರ್. ಕೂತ್ಕೊಳ್ಳಿ. ಮಿಸ್ಟರ್ ಭೂಪತಿ, ನೀವು ರೂಮ್ ಬಿಟ್ಟು ಬರೋಕ್ ಅವಾಗ ಭಯ ಅಂತಿರಲ್ಲ, ಏನು ನಿಜವಾಗ್ಲೂ ಭಯ ಪಡ್ತೀರಾ ಅಥವಾ ನಮ್ಮ ಮುಂದೆ ನಾಟಕ ಆಡ್ತೀರಾ? ಯಾಕೆ ಸರ್ ಹಂಗ್ ಕೇಳ್ತೀರಾ? ಡಿಪಾರ್ಟ್ಮೆಂಟ್ ಬುದ್ಧಿ ನೋಡಿ, ಅದಕ್ಕೆ ಎಲ್ರ ಮೇಲೂ ಯಾವಾಗ್ಲೂ ಅನುಮಾನ. ಬೈದ ಬಾಯ್, ನೀವು ಈ ಕತ್ಲಕಾಡ್ ಎಸ್ಟೇಟ್ ಮನೆಗೆ ಎಷ್ಟು ಸಲ ಬಂದಿದ್ದೀರಾ? ಮನೆ ತಗೊಂಡಾಗ ಒಂದ್ಸಲಿ, 2ನೇ ಸಲ ನಿಮ್ ಜೊತೆ ಸರ್. ಕುಮಾರ್, ಹೇಳಿ ಸರ್. ಇವರು ನಿಮ್ ರೂಮ್ ನಲ್ಲಿ ಇದ್ದಾಗ ಏನ್ ಮಾಡ್ತಿರ್ತಾರೆ? ಅದೇನ್ ಮಾಡ್ತಾರೋ ಒಂದು ಗೊತ್ತಾಗಲ್ಲ ಸರ್. ಓಕೆ. ಭೂಪತಿ ಅವರೇ, ಈ ಮನೆಗಳಲ್ಲಿ ದೆವ್ವ ಭೂತ ಕಾಟ ಜಾಸ್ತಿ ಆದಾಗ ಜನ ಶಾಂತಿಗಾಗಿ ಹೋಮ ಪೂಜೆ ಹೊಣ ಎಲ್ಲ ಮಾಡಿಸ್ತಾರೆ. ಹಾಗೆ ನೀವು ಈ ಮನೆಯಲ್ಲಿರೋ ಕಾಟ ತಪ್ಪಿಸ್ಕೊಳ್ಳಕ್ಕೆ ಮಾಟ ಮಾಯ ಏನಾರು ಮಾಡಿಸಿದ್ದೀರಾ? ಅಯ್ಯೋ, ಆ ರೀತಿ ಏನೂ ಇಲ್ಲ ಸರ್. ಒಳ್ಳೆ ಜನಗಳಿಗೆ ಮನೆ ಬಾಡಿಗೆ ಕೊಡ್ತಿದ್ದೆ. ಯಾರೋ ಮಾಡಿದ ಕೊಲೆ ಅಪರಾಧನ ನನ್ ಮೇಲೆ ಎತ್ತಾಕ್ಬಿಟ್ಟು ಚಿತ್ರಹಿಂಸೆ ಕೊಡ್ತಾ ಇದ್ದೀರಾ ಸರ್. ಯಾರೋ ಮಾಡಿದ ಕೊಲೆನ ನಿಮ್ಮ ಮೇಲೆ ಹಾಕ್ಬಿಡ್ತಾರ? ಯಾರು ಮಾಡಿದ್ದು, ಯಾಕೆ ಮಾಡಿದ್ದು ಅಂತ ಇನ್ವೆಸ್ಟಿಗೇಷನ್ ಮುಗಿಲಿ, ಆಮೇಲೆ ಗೊತ್ತಾಗುತ್ತೆ. ಭೂಪತಿ, ಮಿಸ್ಟರ್ ಕುಮಾರ್. ಎಸ್ ಸರ್. ಇವ್ರ ಮೇಲೊಂದು ಕಣ್ಣಿರ್ಲಿ. ಆಯ್ತು ಸರ್, ಒಂದ್ ಕಣ್ಣು ಇಡ್ತೀನಿ. ಒಂದ್ ಕಣ್ಣು ಯಾಕ್ರಿ, 2 ಕಣ್ಣು ಇರ್ಲಿ. 2 ಕಣ್ಣು ಇಡ್ತೀನಿ ಸರ್. ಜಾಹ್ನವಿ, ಮೇ ಕಮ್ ಇನ್? ಪ್ಲೀಸ್ ಕಮ್ ಇನ್. ಬನ್ನಿ. ಹೌಸ್ ಎವ್ರಿಥಿಂಗ್? ವಿಷಯ ಏನಾದ್ರು ಗೊತ್ತಾಯ್ತಾ ಸರ್? ವಿಷಯ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಿದೆ, ಅದಕ್ಕೆ ನಿಮ್ಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಅಂದಾಗೆ ಜಾಹ್ನವಿ, ನಿಮ್ ಸೂಟ್ ಕೇಸಲ್ಲಿರೋ ಬಟ್ಟೆಗಳೆಲ್ಲ ಮಾಯವಾಗಿ ಅದ್ರಲ್ಲಿ ರಕ್ತ ಹಾಗೂ ತಲೆ ಬುಡ್ಡೆಗಳು ಇಟ್ಟಿದ್ರಲ್ಲ, ಇದನ್ನ ಯಾರು ಮಾಡಿದ್ರು ಅಂತ ಊಹೆ ಮಾಡಕ್ಕಾಗುತ್ತೆ ನಿಮ್ಗೆ? ನೋ ಸರ್, ನಾನು ಬಟ್ ನಾನು ಊಹಿಸಿದೆ. ಹೌದಾ ಸರ್? ಪ್ಲೀಸ್ ಹೇಳಿ ಸರ್, ಯಾರು ಮಾಡಿದ್ದು? ನೀವೇ. ನಾನು ರಾತ್ರಿ ಮಾಡಿದ ದೆವ್ವ ಅನ್ಕೊಂಡ್ರೆ ಹಗಲಲ್ಲಿ ಮನುಷ್ಯತನೇ ಮಾಡ್ಬೇಕು. ಯಾಕೆ ನಾಟಕ ಆಡಿದ್ರಿ ಹೇಳಿ ಜಾಹ್ನವಿ? ನಾನು ಹಾಗೆ ಮಾಡಿಲ್ಲ ಸರ್. ರಕ್ತ ಎಲುಬು ಮೂಳೆ ಇದನ್ನ ನಂಗೆ ಎಲ್ಲಿಂದ ತಿಳ್ಬೇಕು ಹೇಳಿ? ಯಾಕೆ ಅದನ್ನ ಕಾಶಿನಾಥೆ ತಂದಿಟ್ಟಿರ್ಬೇಕಲ್ಲ? ಐಮ್ ರೈಟ್? ಕಾಶಿನಾಥೆ ತಂದಿಟ್ಟ ಅಂತ ತಿಳ್ಕೊಳ್ಳಿ. ನಿನ್ನೆ ರಾತ್ರಿ ನಿಮ್ ರೂಮಲ್ಲಿ ಅಳ್ತಿದ್ದು ಹುಡುಗಿ, ಅದ್ರ ಕತೆ ಏನು? ಹುಡುಗಿನೂ ಇಲ್ಲ, ಅಳುನೂ ಇಲ್ಲ. ನನ್ಗೊಂದ್ ರೀತಿಯಲ್ಲಿ ಉಪಯೋಗ ಆಗ್ಲಿ ಅಂತ ಅದ್ ಮಾಡಿದೆ ಅಷ್ಟೇ. ನಂಬೋದು ಬಿಡೋದು ಒಂದು ಅರ್ಥ ಆಗ್ತಿಲ್ಲ. ಆದ್ರೆ ನಿನ್ನೆ ರಾತ್ರಿ ನನ್ ರೂಮ್ ಬಾಂಗ್ ತಟ್ಟಿದ್ದು ಅದು ಯಾರು? ಹೇಳ್ಬೇಕಾ? ಹೇಳಿ ಸರ್. ಹೇಳಲೇಬೇಕಾ? ಹೇಳಿ ಸರ್. ಆಮೇಲೆ ಹೇಳ್ತೀನಿ.
ಏನ್ ರಂಗಲಕ್ಷ್ಮಿ ಅವರು ಯಾರಿಗೋ ಕಾಯ್ತಾ ಇರೋ ಆಗಿದೆ? ಇಲ್ಲ ಸರ್, ನಾನು ಆಡಿತಾ ಇಲ್ಲಿ. ಏನ್ ಸುಮ್ಮನೆ ಇದ್ದೀರಲ್ಲ? ಏನಿಲ್ಲ ಸರ್, ಏನೋ ಶಬ್ದ ಆಯ್ತು, ನೋಡೋಣ ಅಂತ ಬಂದೆ ಅಷ್ಟೇ. ನಾಟಕ ಆಡ್ಬಿಡಿ ರಂಗಲಕ್ಷ್ಮಿ ಅವರೇ. ಈ ಕೇಸು ವಿಜಯ್, ನಾನೊಂದು ಮಾತು ಹೇಳ್ತೀನಿ. ವಿಜಯ್, ನಮಸ್ತೆ ಸರ್. ಬನ್ನಿ ಮಿಸ್ಟರ್ ವಿಜಯ್, ಕೂತ್ಕೊಳ್ಳಿ. ಏನ್ ಸರ್ ಕರೆದ್ರಿ? ವಿಜಯ್, ಈ ಲೊಕೇಶನ್ ನೀವು ಆಗಾಗ ಬಂದೋಗಿದ್ರಲ್ಲ? ಹೌದು. ಅಂದ್ರೆ ಈ ಜಾಗದ ಬಗ್ಗೆ ಚೆನ್ನಾಗಿ ಗೊತ್ತಿದೆಯಲ್ಲ? ಎಸ್ ಸರ್, ಚೆನ್ನಾಗಿ ಗೊತ್ತು. ಹಾ ಹಾ. ಬೆಳಗ್ಗೆ ವಿಜಯ್, ಇದನ್ನೆಲ್ಲ ನೋಡ್ತಿದ್ರೆ ಒಂಥರ ಕನ್ಫ್ಯೂಸ್ ಆಗ್ತಿದೆ. ಇದನ್ನ ಮನುಷ್ಯರು ಬಿಟ್ಟು ಬೇರೆ ಯಾರು ಮಾಡಕ್ಕೂ ಸಾಧ್ಯವಿಲ್ಲ. ಏನ್ ಹೇಳ್ತೀರಾ? ಇರ್ಬೋದು, ನನಗೂ ಅದೇ ಡೌಟ್ ಸರ್. ವಿಜಯ್, ಸ್ವಲ್ಪ ಹೊತ್ತು ಮುಂಚೆ ಜಾಹ್ನವಿ ರೂಮ್ನಲ್ಲಿ ಬಟ್ಟೆಗಳು ಮಾಯವಾಗಿ ರಕ್ತ ಮತ್ತು ಬುರುಡೆ ಕಾಣಿಸ್ತು. ಇದೆಲ್ಲ ದೆವ್ವ ಮಾಡೋ ಚೇಷ್ಟೆನಾ? ಇದ್ರೂ ಇರ್ಬೋದು ಸರ್. ಸರ್ ನನಗನ್ಸುತ್ತೆ ಈ ಕೊಲೆಗಳು ಆಗ್ತಾ ಇರೋದನ್ನ ನೋಡಿದ್ರೆ ಯಾರೋ ವ್ಯಕ್ತಿ ತನ್ನ ಸ್ವಾರ್ಥನ ಸಾಧಿಸ್ಕೊಳ್ಳೋಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದೀನಿ ಅಂತ ನನಗನ್ಸುತ್ತೆ. ಯಾವುದಕ್ಕೂ ಇದನ್ನ ನಾವು ಚಾಲೆಂಜ್ ಆಗಿ ತಗೋಬೇಕು ಸರ್. ಏನಂತೀರಾ? ಯು ರೈಟ್ ಮಿಸ್ಟರ್ ವಿಜಯ್, ಒಂದ್ ನಿಮಿಷ ಬರ್ತೀನಿ. ಏಯ್ ಭೂಪತಿ,
ಭೂಪತಿಯವರೇ ಏನ್ರಿ ಮಾಡ್ತಿದ್ದೀರಾ? ಸರ್ ನೀವೇ ರೂಮ್ ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ರಲ್ಲ ಸರ್. ಅಲ್ಲ ರೀ, ಆ ಹುಡುಗಿ ಒಬ್ಳೆ ಇದ್ದಾರಲ್ಲ, ಬನ್ರಿ ಬನ್ನಿ ಮಿಸ್ಟರ್ ಕುಮಾರ್. ಬನ್ನಿ ಭೂಪತಿಯವರೇ. ಬನ್ನಿ. ಜಾಹ್ನವಿ ಅವರೇ, ಮಿಸ್ಟರ್ ಕುಮಾರ್ ಮತ್ತು ಭೂಪತಿ ಅವರು ನಿಮ್ಗೆ ಸಹಾಯಕ್ಕಿರ್ತಾರೆ. ದಯವಿಟ್ಟು ಒಬ್ರೆ ಎಲ್ಲೂ ಓಡಾಡ್ಬೇಡಿ. ಓಕೆ, ಬರ್ತೀನಿ. ಸರ್, ಕಾಶಿನಾಥ್ ಅವರು ತುಂಬಾ ಅನುಮಾನಾಸ್ಪದವಾಗಿ ಬಿಹೇವ್ ಮಾಡ್ತಾ ಇದ್ದಾರೆ ಸರ್. ಅವ್ರು ಏನೇನೋ ಮಾತಾಡಿ ನನಗೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಈಗ ಎಲ್ಲಿದ್ದಾರೆ? ಸರ್, ನಿನ್ನೆ ರಾತ್ರಿ ಮನೆಯಿಂದ ಆಚೆ ಹೋದ್ರು. ನಾನು ಅವ್ರನ್ನ ಬುಟ್ಟ ಫಾಲೋ ಮಾಡಿದೆ. ಇದಕ್ಕಿದ್ದಂಗೆ ಮಾಯ ಆಗೋದ್ರು. ಅದೆಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ ಒಂದು ಗೊತ್ತಾಗ್ತಾ ಇಲ್ಲ ಸರಿ, ಸರ್. ಕಣ್ಮರೆ ಆಗಿ ಎಲ್ಲಿಗೆ ಹೋಗಕ್ ಸಾಧ್ಯ? ಅವ್ರು ಇಲ್ಲೇ ಎಲ್ಲ ಇರ್ಬೇಕು. ನೋಡಿ, ಇನ್ನೊಂದು ಅರ್ಧ ಗಂಟೆಲಿ ಅವ್ರು ನನ್ನ ಮುಂದೆ ಇರ್ಬೇಕು. ಓಕೆ ಸರ್. ಹೋಗಿ ಬರ್ತೀನಿ, ಹುಷಾರಾಗಿರಿ. ಕೂತ್ಕೊಳ್ಳಿ. ಕಾಶಿನಾಥ್, ಕಾಶಿನಾಥ್, ಸರ್ ಮೂರ್ತಿಯವರೇ, ಇಲ್ಲಿ ನಿಂತ್ಕೊಂಡಿರ್ರಿ ಮಾಡ್ತಿದ್ರ? ಸರ್ ಅದು ಹೋಗ್ರಿ, ಡ್ಯೂಟಿ ನೋಡಿ ಹೋಗ್ರಿ. ಸರ್ ಅದಲ್ಲ ಸರ್. ಹೋಗ್ರಿ ಅಂದ್ರೆ ಸರ್ ಕಾಶಿನಾಥ್, ವಿಜಯ್ ಏನ್ರಿ ಮಾಡ್ತಾ ಇದ್ದೀರಾ? ಅದು ಇಲ್ಲಿ ಯಾಕ್ರಿ ನೆಲ ಆಗಿತ್ತಾ ಇದ್ದೀರಾ? ಹಾಗಲ್ಲ, ರಾತ್ರಿ ಕನ್ಸಲ್ಲಿ ಹಳ್ಳ ತೋಡು ಅಂತ. ಮುಚ್ಚಿರಿ ಬಾಯಿನ ಸಾಕು. ನಾನು ಅವತ್ತೇ ಹೇಳಿದೆ ಸಾಹೇಬ್ರಿಗೆ ಕರ್ಕೊಂಬಬಿಡಿ ಇವ್ರನ್ನ ಅಂತ. ಕೊನೆಗೂ ತೋರಿಸ್ಬಿಟ್ರಲ್ಲ. ಹಾಗಲ್ಲ ವಿಜಯ್, ನಾನು ಹೇಳ್ತಿರೋದೇನು ಅಂದ್ರೆ ಇಲ್ಲಿ ಹಳ್ಳ ತೋಡಿದ್ರೆ. ಗೊತ್ತು ರೀ,
ನಡೀರಿ ಸಾಹೇಬ್ರ ಹತ್ರ ಮಾತಾಡಿರಂತೆ. ನಡೀರಿ, ಅಲ್ಲಿ ಮಾತಾಡಿರಂತೆ. ಬಂದ್ರೆ ಏನ್ ಸಾಹೇಬ್ರು ಬಿಡ್ರಿ. ಮೂರ್ತಿಯವ್ರೆ, ಡ್ಯೂಟಿ ಮಾಡ್ರಿ ಅಂದ್ರೆ ಇಲ್ಲೇನ್ರಿ ಮಾಡ್ತಿದ್ರ? ಮೂರ್ತಿ ಮೂರ್ತಿ ಕಾಶಿನಾಥ್ ಕಾಶಿನಾಥ್ ವಿಜಯ್ ಬಿಡ್ರಿ ನನ್ನ. ನಡೀರಿ ಸಾಹೇಬ್ರ ಹತ್ರ ಮಾತಾಡಿರಂತೆ. ರೀ ಪ್ಲೀಸ್ ಬಿಡ್ರಿ ನನ್ನ. ಬಂದಿ ಸುಮ್ನ. ವಿಜಯ್ ಬೇಗ ಬನ್ನಿ. ಏನ್ ಮುಖ ಮುಖ ನೋಡ್ತಿದ್ಯಾ? ನೀನ ಮೂರ್ತಿನ ಕೊಲೆ ಮಾಡಿದ್ದು ಹೇಳು, ಇಲ್ಲ ಸುಟ್ಟು ಬೀಳ್ತೀನಿ. ಅವನು ಮಣ್ಣಿನ ತರ ಇದ್ದ ಸರ್. ಅವನು ನಾವ್ಯಾಕೆ ಸರ್ ಕೊಲೆ ಮಾಡೋದು? ಏಯ್, ನೀ ಬಾಯಿ ಓಪನ್ ಮಾಡು. ನಾವೆಲ್ಲ ಮಲಿಕೊಂಡಿದ್ದ ಸರ್. ಅವ್ನು ಯಾವಾಗ ಎದ್ದೋದು ಅಂತಾನೆ ಗೊತ್ತಿಲ್ಲ ಸರ್. ಏಯ್ ಹೇಳು ಮಗಳು. ಅವನು ನಮ್ ಜೊತೆ ಹೆಚ್ಚು ಸೇರ್ತಿರ್ಲಿಲ್ಲ ಸರ್. ಹಾಗಾಗಿ ಅವನ ಬಗ್ಗೆ ನಾವು ಹೆಚ್ಚು ತಲೆ ಕೆಡ್ಸ್ಕೊತಿರ್ಲಿಲ್ಲ ಸರ್. ಶಿಟ್, ನಿಮ್ಮೆಲ್ಲರೂ ಬೇಜವಾಬ್ದಾರಿ ಕೆಲಸದಿಂದ ನಮ್ PC ಮೂರ್ತಿ ಪ್ರಾಣನೇ ಹೋಯ್ತು. ಇಡಿಯಟ್ಸ್, ಮೈಗಳ್ರ. ವಿಜಯ್ ವಿಜಯ್ ರೀ, ಎಲ್ರೂ ಹೋಗಿದ್ರಿ? ರೂಮಲ್ಲಿ ಅಲ್ಲೇ ತೆಗಿತಾ ಇದ್ರು, ಕರ್ಕೊಂಡ್ಬಂದಿದ್ದೀನಿ ಸರ್. ಏನಾಯ್ತು ಅಂತಂದ್ರೆ ಸುಮ್ನೆ ರೀ, ನಿಮ್ ಬೇಜವಾಬ್ದಾರಿ ಕೆಲಸದಿಂದ ಕಾನ್ಸ್ಟೇಬಲ್ ಮೂರ್ತಿ ಕೊಲೆನೇ ಆಗೋಯ್ತು. ನಿಮ್ಮಿಂದ ಉಪಯೋಗ ಆಗುತ್ತೆ ಅಂತ ಕರ್ಕೊಂಡ್ರೆ ಎಲ್ಲ ಅನಾಹುತಗಳೇ ಆಗಿತ್ತು. ವಿಜಯ್, ಇವ್ರು ಕರ್ಕೊಂಡು ರೂಮಲ್ಲಿ ಕೂಡ ಹಾಕ್ರಿ. ನಡೀರಿ. ಸಂಗ್ರಾಮ್ ನನ್ ಮಾರಿ ಏನು ಮಾತಾಡ್ಬೇಡ್ರಿ, ಸುಮ್ನೆ ನಡೀರಿ. ಕರ್ಕೊಂಡೋಗ್ರಿ. ಬಂದ್ರಿ. ವಿಜಯ್ ಸಾಯವರು ಮತ್ತೆ ನಿಮ್ಮನ್ನ ಬಿಡಿ ಅನ್ನೋರ್ಗು ನಾನು ನಿಮ್ಮನ್ನ ಬಿಡೋದಿಲ್ಲ. ಒಳಗಡೆ ಬಿದ್ದಿರಿ. ಹೇಳಿ ಸುಮ್ನೆ ಬಿದ್ದಿರಿ. ವಿಜಯ್, ವಿಜಯ್ ಬಾಗ್ಲು ತೆಗೀರಿ, ಚಿಲ್ಕೆ ಹಾಕ್ಬೇಡಿ. ವಿಜಯ್ ಏನ್ರಿ ಇದು ವಿಚಿತ್ರವಾಗಿದೆಯಲ್ರಿ? ಈ ಬಾಡಿ ನೋಡಿದ್ರೆ ನಂಗೆ ಹೆದರಿಕೆ ಆಗುತ್ತೆ ರೀ. ನೀನ್ ಯಾವ ರೂಪಾಯಿ ಆಗುತ್ತೆ, ಅದಕ್ಕೆ ನಾನೇನ್ ಮಾಡ್ಲಿ? ಸಾಹೇಬ್ ಹತ್ರ ಹೇಳ್ಬಲ್ಲ? ಓ, ಫಸ್ಟ್ ಹೇಳು ಬಾವು. ಹೋಗ್ರಿ. ಸರ್, ನಮ್ ರೂಮ್ ಒಂದು ಬಾಡಿ ಬಿದ್ದಿದೆ ಸರ್. ರೀ, ಎಣ ಬಿದ್ದಿರ್ಬೋದ್ರಿ, ಅದ್ರ ಪಕ್ಕದಲ್ಲ ಮಲ್ಕೊಳಕ್ ಹೇಳ್ದೆ. ಹೋಗ್ರಿ, ಆ ಕಡೆ ತಿರ್ಕೊಂಡ್ ಮಲ್ಕೊಳ್ರಿ. ನನ್ಗೆ ಯಾಕೋ ಭಯ ಆಗ್ತಿದೆ ಸರ್. ರೀ, ನಾನು ಏನ್ ಮಾಡ್ಲಿ ಸರ್? ತಲೆ ತಿನ್ಬರ್ರಿ, ಹೋಗ್ರಿ ಮಲ್ಕೊಳ್ರಿ, ಹೋಗ್ರಿ. ಹಾ, ವಿಜಯ್ ಸರ್, ರಂಗಲಕ್ಷ್ಮಿ ಎಲ್ಲಿದ್ರೆ ಸ್ವಲ್ಪ ಹುಡುಗ ಕರ್ಕೊಂಡ್ ಬರ್ತೀರಾ? ಓಕೆ ಸರ್. ಓಕೆ.
ರಂಗಲಕ್ಷ್ಮಿ, 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 ರಂಗಲಕ್ಷ್ಮಿ. ಸರ್, ಏನ್ ವಿಜಯ್, ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ರಂಗಲಕ್ಷ್ಮಿ ಕಾಣಿಸ್ತಾ ಇಲ್ಲ ಸರ್. ವಾಟ್? ಸರಿಯಾಗಿ ಹುಡುಕ್ತೆ ಸರ್. ಏನ್ ಹೇಳ್ತಿದ್ದೀರಾ? ಎಲ್ಲ ಕಡೆ ಸರಿಯಾಗಿ ಹುಡುಕಿದ್ರಾ? ಎಲ್ಲ ಕಡೆಯಿಂದ ಹುಡುಕ್ತೆ ಸರ್, ಎಲ್ಲೂ ಕಾಣಿಸ್ತಾ ಇಲ್ಲ. ಎಂತ ತಪ್ಪಾಗೈತೆ ನಮ್ಮಿಂದ? ವಿಜಯ್, ಆ ಹುಡುಗಿಗೆ ಯಾವ ತರ ಆಪತ್ತು ಬರಬಾರದು. ನಮ್ಗೆ ಕಾಶಿನ ಸಹಾಯ ಬೇಕು. ಬಾಗಿಲ್ಗೆ ಬೀಗ ಏನೂ ಹಾಕಿಲ್ವಲ್ಲ? ಇಲ್ಲ ಸರ್, ಚಿಲ್ಕ ಹಾಕಿದ್ದೀನಿ. ನಾನು ಕಾಶಿನಲ್ಲಿ ಕರ್ಕೊಂಡ್ ಬರ್ತೀನಿ. ಇವಾಗ ಆ ಹುಡುಗಿ ನೋಡಿ. ಓಕೆ ಸರ್. ಕಾಶಿನಾಥ್, ಕಾಶಿನಾಥ್, ಕಾಶಿನಾಥ್. ಕಾಶಿನಾಥ್, ಬಾಗಿಲು ತೆಗೀರಿ. ಕಾಶಿನಾಥ್, 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 ಬಾಗಿಲು ತೆಗೀರಿ. ಕಾಶಿನಾಥ್, ತೆಗಿತೀರಲ್ಲ, ಶೂಟ್ ಮಾಡ್ಬಿಡ್ತೀನಿ. ತೆಗೀರಿ ಬಾಗಿಲು. ತೆಗಿತೀರಲ್ಲ, ನೋಡಿ, ಬಾಗಿಲು ಹೊಟ್ಟು ಬರ್ತೀನಿ. ಕಾಶಿನಾಥ್, 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 ಬಾಗಿಲು ತೆಗಿತೀರಲ್ಲ ನೋಡಿ. ಕಾಶಿನಾಥ್, ಕಾಶಿ ಅವ್ರೆ, ಆಗ್ಲಿಂದ ಬಾಗಿಲು ತಟ್ಟ ಇದ್ದೀನಿ. ಒಳಗಡೆ ಚಿಲ್ಕಾಕೊಂಡು ಏನ್ರಿ ಮಾಡ್ತಿದ್ದೀರಾ? ಸುಮ್ಮನೆ ಸರ್, ನಿಮ್ ಜೊತೆ ಬಂದಿದ್ದು ನಮಗ್ ಬುದ್ಧಿ ಇಲ್ಲ. ಅಲ್ಲ, ನೀವೇ ಹೊರಗಡೆಯಿಂದ ಚಿಲ್ಕ ಹಾಕೊಂಡು ಹೋಗ್ಬಿಟ್ಟು ಈಗ ನಮ್ಮೇಲೆ ಬೈತಾ ಇದ್ರಲ್ಲ ಸರ್. ಒಟ್ಟಿನಲ್ಲಿ ಬೇಜಾರ್ ಮಾಡ್ಕೊಬೇಡಿ. ನೋಡಿ, ರಂಗಲಕ್ಷ್ಮಿ ಕಾಣಿಸ್ತಿಲ್ಲ. ಹೌದಾ ಸರ್? ಹೌದು, ಈ ಟೈಮಲ್ಲಿ ನಿಮ್ಗೆ ಸಾಕಾರ ಬೇಕು. ದಯವಿಟ್ಟು ಕೋಆಪರೇಟ್ ಮಾಡಿ. ಬನ್ನಿ ಸರ್, ನಾವು ಬಂದಿರೋದು ಅದಕ್ಕೋಸ್ಕರ. ಬನ್ನಿ. ಈ ಕಾಶಿ ಅವ್ರೆ, ಚಿಲ್ಕ ಹಾಕಿದ್ದಕ್ಕೆ ಏನು ಬೇಜಾರ್ ಮಾಡ್ಕೊಬೇಡಿ. ಸರ್, ಮತ್ತೆ ಹುಡುಕ್ತೆ, ರಂಗಲಕ್ಷ್ಮಿ ಕಾಣ್ತಾ ಇಲ್ಲ. ವಾಟ್ ಸರ್, ನಾನು ನಿಮ್ಗೆ ಹೇಳಿದೆ, ಇವ್ರು ತಗೊಂಡು ಹೊರಗಡೆ ಕೂಡ ಹಾಕ್ಬಿಟ್ರು ನನ್ನ. ನಾನು ಹೊರಗಡೆ ಇದ್ದಿದ್ರೆ ಅವ್ರು ತಪ್ಪಿಸ್ಕೊಳ್ಳೋ ಚಾನ್ಸಸ್ ಇರ್ತಿರ್ಲಿಲ್ಲ. ಎಲ್ಲ ನಿಮ್ಮಿಂದಾನೇ ಸರ್. ರೀ, ಆಗೋಗಿರೋದ್ನೆಲ್ಲ ಮತ್ತೆ ಮತ್ತೆ ಯಾಕೆ ನೆನ್ಸ್ಕೊತೀರಾ? ಮೊದ್ಲು ರಂಗಲಕ್ಷ್ಮಿ ಇದ್ರ ಹುಡ್ಕೊಂಡ ಬನ್ನಿ. ಸರ್, ಬನ್ನಿ ಸರ್, ಬನ್ನಿ. ರಂಗಲಕ್ಷ್ಮಿ, 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 ಮಾತಾಡು, ಏನಾಯ್ತು? ರಂಗಲಕ್ಷ್ಮಿ, ಎಂತ ಕೆಲಸ ಆಗೋಯ್ತು. ವಿಜಯ್, ಕಾಶಿನ, ಈ ಬಾಡಿ ತಗೊಂಡ್ ಮೇಲೆ ಬನ್ನಿ. ಬನ್ನಿ, ಇಟ್ಕೊಂಡು ಬನ್ನಿ.
ಸದ್ಯ ಒಂದ್ ಕೆಲಸ ಮುಗೀತು ಇವ್ನ ಹೇಳಿಸ್ತೀನಿ. ಹೇಳ್ಸಿ. ಭೂಪತಿ, ಈ ಭೂಪತಿ ಹೇಳ್ರಿ ಮೇಲೆ ಹೇಳ್ರಿ. ಏನ್ ಈ ಬಾಡಿನ ಸ್ವಲ್ಪ ನೋಡ್ಕೊಳ್ರಿ. ಭಯ ಯಾಕೆ ಒಳ್ಳೆ ಭಯ ಭಯ ಅಂತ ಭಯ ಪಡ್ತೀಯ? ಭಯ ಪಾರ್ಟಿ ಇವತ್ತೆಲ್ಲ ನಾಳೆ ನೀವು ಹಿಡಿಯತ್ತೀನಿ. ನೋಡ್ಕೋ. ಜಾಹ್ನವಿ, ನೀ ಬಾಮ ಇಲ್ಲಿ. ಏ ವಿಜಯ್, ಇವಳಿಗೆ ಹೆಣ ಅಂದ್ರೆ ಭಯ. ನಾನು ನನ್ನ ಕರ್ಕೊಂಡೋಗಿ ಇಟ್ಕೊಂಡಿರ್ತೀನಿ. ಏ ವಿಜಯ್, ನೀವು ಹೊರಡಿ, ಸಾಹೇಬ್ರು ಬರೋದು ನಾನು ಇಲ್ಲೇ ಇರ್ತೀನಿ. ಏ ಕುಮಾರ್, ಎಸ್ ಸರ್. ಬಾಡಿ ಬಗ್ಗೆ ಗಮನ ಇರ್ಲಿ, ಗೊತ್ತಾಯ್ತಾ? ಈ ಬಾಡಿನ ಆ ಬಾಡಿನ? ಆ ಬಾಡಿ ಈ ಬಾಡಿ ಎರಡು ಒಂದೇ ರೀ. ನೀವ್ ಯಾಕೆ ತಲೆ ಕೆಡ್ಸ್ಕೊತ್ರೈ? ಹೇಳ್ಕೋಬೇಡ. ಕೇಳಿಸ್ಕೊಂಡ್ರಾ? ಬಾ ಜಾಹ್ನವಿ, ಬಪ್ಪ ಕಮ್. ಅದೇನ? ಜಾಹ್ನವಿ, ನೀನೇನು ಹೆದರ್ಕೋಬೇಡ. ಕೆಟ್ಟದನ್ನೆಲ್ಲ ನೆನೆಸ್ಕೊಂಡು ಭಯ ಪಡಕ್ ಹೋಗ್ಬೇಡ, ಗೊತ್ತಾಯ್ತಾ? ನೆಮ್ಮದಿಯಾಗಿ ಮಲಕ್ಕೋ. ಕಾಶಿ, ನಾನು ಕೊಲೆ ಆಗ್ಬಿಡ್ತೀನಾ? ಛೇ, ಏನ್ ಮಾತು ಅಂತ ಆಡ್ತೀಯ? ಅಲ್ಲ, ನಾನ್ ನಿನ್ ಪಕ್ಕದಲ್ಲಿರುವಾಗ ನಿನ್ನ ಮುಟ್ಟೋದಕ್ಕೆ ಯಾರಿಗಾರ ಧೈರ್ಯ ಬರುತ್ತಾ? ಮತ್ತೆ 2 ಕೊಲೆ ಆಗಿದೆ. ಏನ್ ಮಾಡ್ತೀಯ? ಕೆಲವು ಸರ್ತಿ ನಾವು ಸೋತ್ ಬಿಡ್ತೀವಿ, ಶತ್ರುಗಳು ಗೆದ್ದು ಬಿಡ್ತಾರೆ. ಬಟ್ ಡೋಂಟ್ ವರಿ, ಇದಕ್ಕೆಲ್ಲ ಹೆದರೋನಲ್ಲ ನಾನು. ಆದ್ರೆ ನನ್ನ ಸಂಕಟ ನಿನಗೆ ಅರ್ಥ ಆಗ್ತಿಲ್ಲ. ನನ್ನ ಕಣ್ಣು ಮುಂದೆನೆ ಸಾವು ಬಾಯಿ ಬಿಟ್ಕೊಂಡು ಓಡಾಡ್ತಾ ಇದೆಯಲ್ಲ. ನಾವು ಬೆನ್ನತ್ತಿರೋದು ನಿನ್ನನ್ನಲ್ಲ, ನನ್ನನ್ನ. ರೀ ಭೂಪತಿ ಅವರೇ, ಈ ಬಾಡಿನ ಬಾರಿ ಹುಷಾರಾಗಿ ನೋಡ್ಕೋಬೇಕು. ಭಯ ಆದ್ರೆ ಸರ್? ಏಯ್, ಬಾಯಿ ಮುಚ್ಚ್ರಿ. ಬನ್ನಿ ವಿಜಯ್. ನಿಂದೊಳ್ಳೆ ತರರಿಂದ ತರರಿಂದ ರೇ ಕುಮಾರ್, ಬಾಡಿ ನೋಡಿದ್ರೆ ಭಯ ಆಗ್ತಾ ಇದ್ದಾರೆ. ಹೌದ್ರಿ, ನನಗೂ ಭಯ ಆಗ್ತಿದೆ. ಈ ಬಾಡಿ ಹತ್ರ ನಮ್ಗೇನ್ ಕೆಲ್ಸ? ಬನ್ರಿ, ನಮ್ ಬಾತ್ರೂಮ್ಗೆ ಹೋಗೋಣ. ನಡೀರಿ. ಬನ್ರಿ. ಕಾಶಿನಾಥ್, ಕಾಶಿನಾಥ್, ಸರ್, ಈ ಭೂಪತಿ ಅವರೇ, ಕಾಶಿನಾಥ್ ಅವ್ರು ಕಾಣ್ತಾ ಇಲ್ವಲ್ಲ? ಯಾರು ಕಾಣಿಸ್ತಾನೆ ಇಲ್ಲ. ಬನ್ನಿ, ಹಿಂದ್ಗಡೆ ರೂಮಲ್ಲಿ ನೋಡೋಣ. ನಡೀರಿ ಹೋಗೋಣ. ಸಕ್ಸಸ್. ಜಾನ್ವಿನೂ ಕಾಣಿಸ್ತಾನೆ ಇಲ್ವಲ್ಲ? ಸರ್, ಇವನು? ಹೌದು, ನಮ್ ವಿಜಯ್. ಕಾಶಿನಾಥ್, ಇವನೇ ಆ ಕೊಲೆಗಾರ. ಕಾಶಿನಾಥ್, ಇದುವರೆಗೂ ಎಲ್ಲರೂ ಅನ್ಕೊಂಡಿರೋದು ಕೊಲೆಗಾರ ನೀವಂತ. ಆದ್ರೆ ನೀವಲ್ಲ, ಇವನೇ. ಮಗನೇ.
ಅಯ್ಯೋ ಏನೇ ಕ್ಲೈಮ್ಯಾಕ್ಸ್ ಅಲ್ಲೂ ಬಂದು ಭಯ ಭಯ ಅಂತ ಬೇಡಿ ಸರ್ ಪ್ಲೀಸ್ ನನ್ನ ಮಾತು ಕೇಳಿ ಬೇಡಿ ಸರ್ ಯಾರೋ ಅಂದಾಜೆ ತೋರಿಸಿದ್ದೆ ನಾನು ಈ ಕೆಲಸ ಮಾಡ್ಬೇಕಾಯ್ತು ಏನಿದೆಲ್ಲ ಸರ್ ಅದು ಜಾನ್ವಿ ಕಾಣಿಸ್ತಾ ಇಲ್ಲ ಏನು ಜಾಹ್ನವಿ ಕಾಣಿಸ್ತಿಲ್ವಾ ವಾಟ್ ಇಸ್ ದಿಸ್ ಕುಮಾರ್ ಎಲ್ಲ ಕಡೆ ಹುಡ್ಕೊಂಡ್ವಿ ಸರ್ ಎಲ್ಲೂ ಕಾಣಿಸ್ತಲ್ಲ ಏನ್ ಮಾಡತ್ತ ಅಯ್ಯೋ ನನ್ನ ಜಾಹ್ನವಿ ಇಲ್ವಲ್ಲ ಓ ಸಂಗ್ರಾಮ್ ತೆಗೆಯ ಬಾಗ್ಲು ಜಾಹ್ನವಿ ಕಾಣಿಸ್ತಾ ಇಲ್ಲ ಕಣೆಯ ಸರ್, ನನ್ನ ಮಾತು ನಂಬಿ ಏಯ್ ಯಾಕೆ ಕೆಲಸ ಮಾಡ್ದೆ ಹೇಳು ಮಗಳು ನಾನ್ ಮಾಡ್ಲಿಲ್ಲ ಸರ್ ಏಯ್ ಏನು ಮಾಡ್ಲಿಲ್ವಾ ಈ ಬಂಗ್ಲೆಯಲ್ಲಿ ನಡೆದಿರೋ ದುರ್ಘಟನೆಗಳ ಹಿಂದೆ ನಿನ್ ಕೈ ಒಡೆಯದೆ ಅಂತ ನನ್ ಚೆನ್ನಾಗ್ ಗೊತ್ತಿತ್ತು ನೀನ್ ತಿಳ್ಕೊಂಡಿರೋ ಹಾಗೆ ನನಗೆ ಕಾಶಿನಾಥ್ ಮೇಲೆ ಯಾವ ಡೌಟು ಇಲ್ಲ ಯಾವ ಅನುಮಾನನೂ ಇಲ್ಲ ಮೊದಲಿನಿಂದ ನಾನು ನಿನ್ ಮೇಲೆ ಒಂದ್ ಕಣ್ಣಿತ್ತು ಹೇಳು ಈಗ್ಲಾದ್ರೂ ಹೇಳ್ತೀಯೋ ಇಲ್ವೋ ಹೇಳೋ ಮಗಳು ಇಲ್ಲ ಅಂದ್ರೆ ಹೇಳ್ತೀನಿ ಸರ್ ಹೇಳ್ತೀನಿ ಯಾರೋ ಅಂದಾಜೆ ತೋರಿಸಿದ್ಕೆ ನಾನು ಈ ಕೆಲಸ ಮಾಡ್ಬೇಕಾಯ್ತು ಇದ್ರಲ್ಲಿ ನಂದೇನು ತಪ್ಪಿಲ್ಲ ಸರ್ ಓಹೋ ಯಾರೋ ಅಂದಾಜೆ ತೋರಿಸಿದ ತಕ್ಷಣ ಕೆಲಸ ಮಾಡ್ತೀಯಾ ತೆಗೆಯ ಬಾಗ್ಲು ಅಯ್ಯೋ ಎಲ್ಲ ನಿನ್ನ ಕಣಯ್ಯ ಅಯ್ಯೋ ಸಂಗ್ರಾಮ್ ತೆಗೆಯ ಬಾಗ್ಲು ಇದ್ರಲ್ಲಿ ನೀನೊಬ್ನೇ ಶಾಮಿಲ್ ಆಗಿದ್ಯಾ ಸರ್ ಈ ಮನೆಗೆ ನಾವೇ ಅಲ್ಲ ಸರ್ ಇರೋದು ನಮ್ ಕೈಲಿ ಈ ಕೆಲಸ ಮಾಡಿಸ್ತಾರೆ ಎಲ್ಲರೂ ಇದೇ ಮನೆಗಿದ್ದಾರೆ ಸರ್ ನನ್ನ ನಂಬಿ ಸರ್ ಅದೇ ಯಾರಂತ ಕೇಳ್ತಾ ಇದ್ದೀನಲ್ಲ ಹೇಳ್ತೀನಿ ಸರ್ ಅಯ್ಯೋ ಪಾಪಿ ನಿನ್ನ ಹಣದ ವ್ಯಾಮೋಹದಿಂದ ಎಷ್ಟೋ ಜನ ಅಮಾಯಕರ ಜನ ಕೊಲೆ ಮಾಡ್ಬಿಟ್ರಿ ಹಣದ ಆಸೆಯಿಂದ ಯಾರು ಮಾಡಿದ ಕೊಲೆ ಮುಚ್ಚಕ್ಕೋಸ್ಕರ ನೀನ್ ಎರಡು ಕೊಲೆ ಮಾಡಿದಿಲ್ಲ ಪಾಪಿ ಚಂಡಾಲ ಸರ್ ದುಡ್ಡು ಆಸೆಗೋಸ್ಕರ ನಾನು ಈ ಕೆಲಸ ಮಾಡ್ಲಿಲ್ಲ ಸರ್ ಇದ್ರ ಜೊತೆಗೆ ನನ್ನ ಹೆಂಡತಿ ಮಕ್ಕಳನ್ನ ಕಿಡ್ನಾಪ್ ಮಾಡಿ ನಾನು ಬ್ಲಾಕ್ ಮೇಲ್ ಮಾಡಿದ್ರು ಸರ್ ಆಗ ನಾನೇನ್ ಮಾಡ್ಲಿ ನೀವೇ ಹೇಳಿ ಸರ್ ಮುಚ್ಚೋ ಬಾಯಿ ನೋಡು ನಿನ್ನಿಂದ ನಮ್ ಡಿಪಾರ್ಟ್ಮೆಂಟ್ ಮಾನ ಮರ್ಯಾದೆಲ್ಲ ಹಾಳಾಗೋಗಿದೆ ನಿಜ ಹೇಳು ಈ ನಿನ್ ಕೃತಿಗಳ ಹಿಂದೆ ಯಾರ್ಯಾರ ಕೈ ಓಡ ಇದೆ ಹೇಳು ಮಗಳು, ಆ. ತೆಗೆಯ ಬಾಗ್ಲು ಅಯ್ಯೋ ಯಾರಯ್ಯ ಕಾಪಾಡ್ತಾರೆ ಜಾಹ್ನವಿನ ತೆಗೆಯ ಅಯ್ಯೋ ಮೊದಲು ವಿಜಯ್ ಮೇನ್ ತರನೇ ಎಗರ್ತಿದ್ದ ಅವನ ಗಾಡಿ ಕಳಕ್ಕೆ ನನ್ ಏನು ಕಷ್ಟ ಆಗ್ಲಿಲ್ಲ ಸಂಗ್ರಾಮ್ ನನ್ ಜೊತೆಗಿರು ನಿನಗ್ ಮೋಸ ಮಾಡಲ್ಲ ಅದೆಷ್ಟಾಗುತ್ತೋ ನಾನ್ ಕೊಡ್ತೀನಿ ನೋಡು ಸಂಗ್ರಾಮ್ 6 ಬಲಿ ಈಗಾಗಲೇ ಕೊಟ್ಟಿದ್ದೀನಿ ಇನ್ನೊಂದು ಬಲಿ ಕೊಡೋದಕ್ ಬಿಡು ಇಲ್ಲ ಅಂತ ಮಾತ್ರ ಹೇಳ್ಬೇಡ ಏನ್ ಎಷ್ಟು ಮಾಡ್ತಾ ಇದ್ದೀರಾ ಸಂಗ್ರಾಮ್ ಒಪ್ಕೊಳ್ಳಿ ಒಪ್ಕೊಳ್ಳಿ ಈಗ ನಂದಾರಿಗೆ ಅಡ್ಗೋಡೆ ಆಗಿರೋನು ಅಂದ್ರೆ ನೀನೊಬ್ನೇ ಆದ್ರೆ ನಾನು ವಿಜಯ ಕೈನಲ್ಲಿ ಯಾವತ್ತೋ ನೀನು ಕಲಿಸ್ತಿದ್ದೆ ಅದ್ ನನ್ಗಿಷ್ಟ ಇಲ್ಲ ಆಗುತ್ತಾ ನೀನು ನನ್ ಜೊತೆ ಇರು ನಿನಗೆ ಮೋಸ ಮಾಡೋದಿಲ್ಲ ನಿನ್ ಪಾಲ್ ನೀನು ಕೊಟ್ಬಿಡ್ತೀನಿ ನಾನ್ ಮಾತಾಡ್ತಾನೆ ಇದ್ದೀನಿ ಸುಮ್ಮನೆ ನಿಂತಿದ್ಯಾ ಮಾತಾಡೋ ಮಾತಾಡೋ ಮಾತಾಡೇ ಹೊಗಳೋದಕ್ಕೆ ನಾಯಿ ಅನ್ಕೊಂಡಿದ್ದೆ ಹುಚ್ಚನಾಯಿ ನನ್ನ ಮಗನೇ ಓ ಮಗು ಮಾತಾಡಕ್ಕೂ ಬರುತ್ತೆ ಮಗು ನನ್ ಮಾತಾಡ್ಸಕ್ ಕೇಳ್ತಾ ಇಲ್ಲ ನಿಮ್ ಮಾತು ಕೇಳ್ಕೊಂಡು ಹೋಗಿ ನೋಡ್ರೋ ಹೋಗ್ರೋ
ಆಗ್ಲಿಲ್ಲ ಸರ್? ವಿಷಯ ಬಾಯಿ ಸಾಕು ಕೊಂಡಿದ್ದೀನಿ ಸರ್. ನಮ್ ಜೊತೆನೆ ಇದ್ಕೊಂಡು ನಾಟಕ ಆಡಿ ಬೆನ್ನಿಗೆ ಚೂರಿ ಹಾಕ್ತಿದ್ದಾನೆ. ಅರೆಸ್ಟ್ ಮಾಡಿದ್ದೀರಿ ಅವನ್ನ. ಆರ್ಡರ್ ಆರ್ಡರ್. ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ಅಪರಾಧ ಸ್ಥಾನದಲ್ಲಿ ನಿಂತಿರುವ ವಿಜಯ್ ಎಂಬ ಈ ವ್ಯಕ್ತಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿದ್ದುಕೊಂಡು ಸಮಾಜದ ಮೇಲೆ ದುಷ್ಪರಿಣಾಮ ಬೀರುವ ಕೆಲ ದುಷ್ಟ ವ್ಯಕ್ತಿಗಳ ಜೊತೆಯಲ್ಲಿ ಶಾಮೀಲಾಗಿ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನು ಬಲಿ ನೀಡಿದರೆ ಎಲ್ಲಾ ಶಕ್ತಿಗಳು ತಮ್ಮ ಕೈವಶವಾಗುವುದೆಂದು ನಂಬಿ ಅವರು ನೀಡಿದ 6 ಬಲಿಗಳಿಗೆ ಸಹಕರಿಸಿದ್ದು ಸಾಕ್ಷಿ ಆಧಾರಗಳ ಸಮೇತ ರುಜುವಾತಾದುದರಿಂದ ಐಪಿಸಿ ಸೆಕ್ಷನ್ 114 ಮತ್ತು ಸೆಕ್ಷನ್ 120B ರಂತೆ ಹಾಗೂ ಈ ಕೊಲೆಗಳ ರಹಸ್ಯಗಳನ್ನು ಎಲ್ಲಿ ಬಯಲಾಗುವುದು ಎಂಬ ಭಯದಿಂದ ತಾನೇ 12 ಕೊಲೆಗಳನ್ನು ಮಾಡಿದ್ದಕ್ಕಾಗಿ ಐಪಿಸಿ ಸೆಕ್ಷನ್ 302 ಪ್ರಕಾರ. For more updates, like, comment, subscribe to our channel.